Hello students, welcome to Pattathakal English Academy and Panishankar English Academy. PUC first year midterm examination the previous question papers ಅನ್ನು ಬಿಡಿಸ್ಲಿಕ್ಕೆ ನಾನು ಇವೆಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ಟ್ ನಿಂದ ಕಲೆಕ್ಷನ್ ಮಾಡಿದಂಥದ್ದು ಒಂದು ಕ್ವಶನ್ ಪೇಪರ್. ಆ್ಯಕ್ಚುಲಿ ನಾನು ಕಲೆಕ್ಷನ್ ಮಾಡಿಲ್ಲ, ಇಲ್ಲೊಬ್ಬರು ಯಾರೋ ಒಬ್ಬರು ಸರ್ ಇವರು ಯಾವುದೋ ತಮ್ಮ ಹೆಸರು ಹಾಕ್ಯಾರ ಇಲ್ಲಿ, ಇವರು ಕಲೆಕ್ಷನ್ ಮಾಡಿ ಎಲ್ಲೋ ಒಂದು ಕಡೆ ಹಾಕಿದ್ರು. ಅದು ನನ್ನ ಕಡೆ ಸಿಕ್ಕೈತಿ, ಅದು ನಾನು ಆನ್ಸರ್ ಮಾಡಿ ಹಾಕ್ಲಿಕ್ಕೈತೀನಿ ತಮಗೆಲ್ಲ. ಮತ್ತು ಅವರಿಗೆ ನಾನು ಕ್ವಶನ್ ಪೇಪರ್ ಏನು ಕಲೆಕ್ಷನ್ ಮಾಡಿರಲ್ಲ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಕ್ವಶನ್ ಪೇಪರ್ನ ನಿಮಗೆಲ್ಲ ಬಿಡಿಸ್ಕೊಡ್ತೇನೆ ವಿದ್ಯಾರ್ಥಿಗಳೇ. 1 ಮಾರ್ಕ್ ಕ್ವಶನ್ಸು, ಆಮೇಲೆ ಇವು ಗ್ರಾಮರ್ ಕ್ವಶನ್ಸು ಬಿಡಿಸ್ತೇನೆ. ಇಲ್ಲೇ ಸ್ವಲ್ಪ ಮಾಡರ್ನಿಟಿ ಏನಾಯ್ತಂದರೆ ನಮ್ಮದು ಈ 25ದಲ್ಲಿರುವಂಥ ಕ್ವಶನ್ ಪೇಪರ್ 2 ಮಾರ್ಕ್ಸ್ ಕ್ವಶನ್ಸು 3 ಮಾರ್ಕ್ ಕ್ವಶನ್ಸ್ಗಳು ಬರ್ತವೆ. ಬಟ್ ಇದು 23 ಇದ್ದು ಗ್ರಾಮರ್ ಎಲ್ಲ ಸೇಮ್ ಇರ್ತೈತಿ, 1 ಮಾರ್ಕ್ ಕ್ವಶನ್ ಎಲ್ಲ ಸೇಮ್ ಇರ್ತವೆ. ಹಾಗಾಗಿ ಅವ್ನು ಬಿಡಿಸ್ಕೊಡ್ತೀನಿ. 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಇರೋದಿಲ್ಲ, ಇಲ್ಲೇ ಬಿಡಿಸ್ಕೊಡೋಕ್ಕಾಗೋದಿಲ್ಲ. ಇನ್ನು 4 ಮಾರ್ಕ್ಸು 6 ಮಾರ್ಕ್ಸು ಕ್ವಶನ್ಸ್ ಇರ್ತವೆ. ಮಾಡರ್ನ್ ಕ್ವಶನ್ ಪೇಪರ್ನೊಳಗೆ 6 ಮಾರ್ಕ್ ಕ್ವಶನ್ಸ್ಗಳಿಲ್ಲ, ಇನ್ನು 4 ಮಾರ್ಕ್ ಕ್ವಶನ್ಸ್ಗಳದಾವೆ. ಬಟ್ ಅವನ್ನ ನನಗೆ ಬಿಡಿಸ್ಕೊಡ್ಲಿಕ್ಕಾಗೋದಿಲ್ಲ, ಅನ್ಸಿನ್ ಪ್ಯಾಸೇಜ್ ಬಿಡಿಸ್ಕೊಡ್ಲಿಕ್ಕಾಗೋದಿಲ್ಲ. ಈಗೆಲ್ಲ ನೋಡ್ತೀರಿ ಬರ್ರಿ ನೀವು, ನಮ್ಗೆ ಯಾವ ಸಾಧ್ಯತೆ ಐತೆ ಅದ್ರ ಮಾಡಿಕೊಡ್ತಿರ್ತೀನಿ, ಸಾಧ್ಯತೆ ಇಲ್ಲಾರ್ದು ಆಗೋದಿಲ್ಲ. ಅದನ್ನು ನೀವೇನಾದ್ರು ಮಾಡಿಕೊಡ್ರಿ, ಮತ್ತು ಮುಂದೆ ನನಗೆ ಟೈಮ್ ಇದ್ದಾಗ ಮತ್ತೆ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ ವಿದ್ಯಾರ್ಥಿಗಳೇ. ಬರೀ ನೋಡೋಣ 1 ಮಾರ್ಕ್ ಕ್ವಶನ್ಸ್ ಏನದ ಅಂತೇಳಿ. MC ಕ್ವಶನ್ಸ್ ಇವು. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್. ದ ಲಯನ್ ವಾಂಟೆಡ್ ಟು ಹ್ಯಾವ್ ಡ್ಯಾಶ್. ಇದು ಕಾಮನ್ ಕ್ವಶನ್ ರೀ, ಎಕ್ದಮ್ ಸಲ ಹಿಂದಿನ ಕ್ವಶನ್ ಪೇಪರ್ ಬಿಡಿಸುವಂತ ಬಂದಿನಲ್ಲ. ಆಲ್ರೆಡಿ ಐ ಹ್ಯಾವ್ ಸಾಲ್ವ್ಡ್ 3 ಕ್ವಶನ್ ಪೇಪರ್ಸ್ ಆ್ಯಂಡ್ ದಿಸ್ ಕ್ವಶನ್ ಹ್ಯಾಸ್ ಬೀನ್ ರಿಪೀಟೆಡ್ ಮೆನಿ ಟೈಮ್ಸ್. ದ ಲಯನ್ ವಾಂಟೆಡ್ ಟು ಹ್ಯಾವ್ ವಾಟ್? ಪೀಸ್ ಇನ್ ಹಿಸ್ ಕಿಂಗ್ಡಮ್, ಇನ್ ದ ಪೀಸ್ ಆ್ಯಂಡ್ ಟ್ರ್ಯಾಂಕ್ಯುಲಿಟಿ. ಇಲ್ಲಿದೆ ನೋಡ್ರಿ, ದಿಸ್ ಈಸ್ ರೈಟ್ ಆಪ್ಷನ್. ದ ಬಾಯ್ ಲೈಕ್ಸ್ ಟು ಸಿಂಗ್ ವಿತ್ ಸ್ಕೈಲಾರ್ಕ್. ಕೃಷ್ಣ ವಾಸ್ ಸಫರಿಂಗ್ ಫ್ರಾಮ್. ಆ್ಯಕ್ಚುಲಿ ಒಂದು ಮೊದಲು ಬಾಯ್ಲ್ಸು ಆಮೇಲೆ ಪೈಲ್ಸು. ಇದರ ಪೈಲ್ಸ್ ಅಂತ ಕೊಟ್ಟಾರ. ಕ್ಯಾನ್ಸರ್ ಇಲ್ಲ, ಫೀವರ್ ಇಲ್ಲ, ಟ್ಯೂಬರ್ಕ್ಯುಲೋಸಿಸ್ ಇಲ್ಲ, ಪೈಲ್ಸ್. ಇದು ಕರೆಕ್ಟ್ ಆಗ್ತೈತೆ. ಮೊದಲ ಬಾಯ್ಲ್ಸ್ ಇತ್ತು, ಬಬಲ್ಸ್ ಎಲ್ಲ ಮೈ ತುಂಬ, ಆಮೇಲೆ ಪೈಲ್ಸ್. ಆ್ಯಂಡ್ ಹಿ ಸ್ಟಾರ್ಟೆಡ್ ದ ಬಿಸ್ನೆಸ್ ಆಫ್ ರಿಕ್ಷಾ ಡ್ರೈವಿಂಗ್. 4th ಕ್ವಶನ್. ದ ನರೇಟರ್ ಯೂಸ್ ಟು ಸ್ಲೀಪ್ ಆಲ್ ಡೇ ಆ್ಯಂಡ್ ವೇಕಪ್ ಎಟ್ 4 PM ಟು ಸೇವ್ ಮನಿ ರೀ. ಅದು ಟೀಚ್ ಇಂಗ್ಲೀಷ್ ಅಟ್ ನೈಟ್, ನೋ ಹ್ಯಾವ್ ಇನಫ್ ಸ್ಲೀಪ್ ಅಲ್ಲ. ಟು ಸೇವ್ ದ ಎಕ್ಸ್ಪೆನ್ಸ್ ಆಫ್ ಡ್ರಿಂಕಿಂಗ್ ಟೀ ಆ್ಯಂಡ್ ಈಟಿಂಗ್ ನೋನ್ ಮೀಲ್. ಇದು ಕರೆಕ್ಟ್ ಐತ್ರಿ. 4 ಗಂಟೆ ತನಕ ಮಲ್ಕೋಬೇಕಾದ್ರೆ ಅದಕ್ಕೆ ರೀ ಅವ್ರಿಗೆ ಹಣ ಇರಲಿಲ್ಲಲ್ಲ. ಮತ್ತೆ ಅದ್ರ ಏನು ಸ್ನಾನ ಹಸಿವು ತಿನ್ಬೇಕಾಗ್ತೈತಿ, ಅದೆಲ್ಲ ತಪ್ಪಿ ಸುಮ್ಮ ಮಲ್ಕೊಂಡ್ಬಿಟ್ರೆ ಮುಗಿತೈತೆ ಅಂತ ಮಲ್ಕೊತಿದ್ರು ಅವ್ರು. ಇದು ಕರೆಕ್ಟ್ ಆಗ್ತೈತ್ರಿ. 5th ಕ್ವಶನ್. ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಮನಿ ಮೈಂಡ್ನೆಸ್, ವಿ ಮಸ್ಟ್ ರೀಗೇನ್ ಅವರ್ ಸ್ಯಾನಿಟಿ ಅಬೌಟ್ ಮನಿ ರೀ. ಅದು ಮನಿ ಅಂತ ಐತಿ, ಇಲ್ಲ ಮನಿ ಇದೆ, ಮನಿ ರೀ. ಅದರ್ವೈಸ್ ಪೀಪಲ್ ಸ್ಟಾರ್ಟ್ ಕಿಲ್ಲಿಂಗ್ ಅಂತ ಐತಲ್ಲ ಅದು. ಬಾಬರ್ ಅಲಿ ಈಸ್ ಒನ್ ಆಫ್ ದಿ ಫಾರ್ಚುನೇಟ್ ಸೋಲ್ಸ್ ಇನ್ ದ ವಿಲೇಜ್. ಇದು ಒಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಐತಿ, ಸರಿಯಾಗಿ ನೋಡ್ಕೊಂಡು ನಾನು ಟೆಕ್ಸ್ಟ್ ಬುಕ್ ತೆಗೆದು ನೋಡಿದೆ. ನನ್ನ ವಿಚಾರ ಏನಿತ್ತಂತಂದ್ರೆ, ಊರಿಗೆಲ್ಲ ಹೆಲ್ಪ್ ಮಾಡ್ತಾನಲ್ಲ, ಹಾಗಾಗಿ ಫಾರ್ಚುನೇಟ್ ಅಂತ ಅಂದ್ಕೊಂಡಿದ್ದೆ. ನಿನ್ನೊಂದು ಯಾವುದೋ ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ಅವಾಗ ಎಜುಕೇಷನ್ ಪಡ್ಕೊಳ್ಳುವ ಅವಕಾಶ ಸಿಕ್ತಲ್ಲ, ಆ ಊರಾಗ ಯಾರಿಗೂ ಇರಲಿಲ್ಲ. ಇವು ಒಂದು ಸ್ವಲ್ಪ ಇದ್ದ ಮನೆಯೊಳಗೆ ಒಂದು ಸ್ವಲ್ಪ ಸ್ಥಿತಿವಂತರ ಮನೆಯೊಳಗೆ ಹುಟ್ಟಿದ್ದ ನಾಸಿರುದ್ದೀನ್ ಶೇಖ್ ಅವ್ರ ಮಗನಾಗಿ, ಹಾಗಾಗಿ ಫಾರ್ಚುನೇಟ್ ಸೋಲ್ ಅಂತ ತಿಳ್ಕೊಂಡು ಒಂದು ಕ್ವಶನ್ ಪೇಪರ್ನ ಕೊಟ್ಟರು. ಅದನ್ನು ನೋಡಿ ನನಗೂ ನನ್ನ ಬಗ್ಗೆನೇ ಡೌಟ್ ಆಯಿತು. ಅಲ್ಲ ನಾನು ತಿಳ್ಕೊಂಡು ಸ್ವಲ್ಪ ಹಂಗಿರೋಕ್ಕಿಲ್ಲ ಅಂತ ನಾನು ಹೇಳಿದೆ. ನೆಕ್ಸ್ಟ್ ಏನು ಅಂತಂದ್ರೆ, ಅವ ಊರಿಗೆಲ್ಲ ಹೆಲ್ಪ್ ಮಾಡ್ತಾನಲ್ಲ, ಹಾಗಾಗಿ ಫಾರ್ಚುನೇಟ್ ಸೋಲ್ ಅಂತೇಳಿ. ಮತ್ತು ನಿನ್ನೆ ಟೆಕ್ಸ್ಟ್ ಬುಕ್ಕನ್ನು ತೆಗೆದು ನೋಡಿಬಿಟ್ಟೆ. ಅದು ಹೆಂಗದರ ಅಂದ್ರೆ ಮಿಡಲ್ ಅದ ರೀ. ಹಿಂದೆ ಊರಿಗೆಲ್ಲ ಹೆಲ್ಪ್ ಮಾಡಿದ ಫಾರ್ಚುನೇಟ್ ಸೋಲ್ ಅಂತ ಹೇಳಿ, ಮುಂದೆ ಅವ್ರ ಮನೆಯಾಗ ಯಾರಿಗೂ ಎಜುಕೇಷನ್, ಊರವ್ರಾಗ ಯಾರಿಗೂ ಎಜುಕೇಷನ್ ಇಲ್ಲ, ಇವ ಎಜುಕೇಷನ್ ಪಡ್ಕೊಂಡಿದ್ದ ಅಂತ ಐತಿ. ಅಂದ್ರೆ ಟೆಕ್ಸ್ಟ್ ಬುಕ್ನೊಳಗೆ ಸ್ವಲ್ಪ ಅದು ಕ್ಲಿಯರ್ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಆ ಕಡೆ ಈ ಕಡೆ ಹುಡ್ಕಾಡಿ ನೋಡಿದೆ. ನಾನು ಹೇಳಿದ್ದ ವಿಚಾರ ಸರಿ ಐತಿ. ಏನಾಯ್ತಂದರೆ, he was able to help the ground-trodden people, therefore he was fortunate. ಮತ್ತು ಟು ಹೀಸ್ ವಿಲೇಜ್ ಅಂತ ಐತೆ ನೋಡಿ, ಇಡೀ ಊರಿಗೇನೋ ಪುಣ್ಯಾತ್ಮ ಅಂತ ಐತೆ. ಇದೆಲ್ಲ ನೋಡ್ಕೊಂಡು ನಾನು
ಅವ ಬಡವರಿಗೆ ಹೆಲ್ಪ್ ಮಾಡಿದ್ದಕ್ಕೇ ಅವ ಫಾರ್ಚುನೇಟ್ ಸೋಲ್. ಮತ್ತು ಫಾರ್ಚುನೇಟ್ ಈ ಸೋಲ್ ಅನ್ನೋ ಶಬ್ದ ಮುಂದೆ ಬರ್ರಿ ನೀವು ರೀ, ಯಾರ್ಯಾರಿಗೆ ಬರುತ್ತಂತ ಕೇಳಿದ್ರೆ ಅದು ತುಳುರಾಣಿ ಹಜರಾ ಮೇಡಮ್ ಅದರಲ್ಲ, ಅವ್ರು ಫಿಶ್ ಮಾಂಗರ್, ಅವ್ರಿಗೆ ಹೇಳುವಾಗ ಫಾರ್ಚುನೇಟ್ ಸೋಲ್, ಗ್ರೇಟ್ ಪ್ಯೂರ್ ಸೋಲ್ಸ್ ಅಂತ ಬರ್ತದೆ ಟೆಕ್ಸ್ಟ್ ಬುಕ್ನಲ್ಲೇ. ಅಂದ್ರೆ ಮತ್ತು ಅವ್ರೇನು ಎಜುಕೇಷನ್ ಪಡ್ಕೊಂಡಾರನ್ರಿ? ಇಲ್ಲ. ಮತ್ತು ಯಾಕೆ ಸೋಲ್ಸ್ ಅಂದ್ರೆ ಅವ್ರಿಗೆ ಊರಿಗೆಲ್ಲ ಹೆಲ್ಪ್ ಮಾಡಿದ್ರಲ್ಲ, ಬಾಬರಲ್ಲಿ ಸ್ಕೂಲ್ನಾಗ ಹೋಗಿ ಹೆಲ್ಪ್ ಮಾಡ್ತಿದ್ರು, 80 ಸ್ಟೂಡೆಂಟ್ಸ್ ಎಲ್ಲ ತಂದು ಹಚ್ಚಿದ್ರಲ್ಲ. ಹೀಗಾಗಿ ಏನಾಗ್ತತಿ, ಸೋಲ್ಸ್ ಅನ್ನೋ ಶಬ್ದ ಬರಬೇಕಾದ್ರೆ ತನಗೆ ತಾ ಹೆಲ್ಪ್ ಮಾಡಿಕೊಟ್ರೆ ಏನು ಸೋಲ್ಸ್ ಅನ್ಸೋದಿಲ್ಲ ರೀ. ಮಹಾತ್ಮ ಗಾಂಧಿ ಅಂತ ಅಂತೀವಿ ರೀ, ಮಹಾತ್ಮ ಟ್ರೂ ಸೆನ್ಸ್ ಇನ್ ಗ್ರೇಟ್ ಸೋಲ್ಸ್ ಇನ್ ದ ಟ್ರೂ ಸೆನ್ಸ್ ಅಂತಾರ. ಯಾಕೆ ಮಹಾತ್ಮ ಅಂದ್ರೆ ಅವ್ರಿಗೆ ಯಾಕೆ ಮಹಾತ್ಮ ಅಂತ? ತಾನು ಬೆಳೆದು ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಥರ ದೊಡ್ಡ ಶ್ರೀಮಂತನಾಗಿ ಇಲ್ಲ, ಆ ದೇಶಕ್ಕೆಲ್ಲ ತನ್ನ ಜೀವನ ಸವಿಸ್ಬಿಟ್ರಲ್ಲ, ಅವಂಥವ್ರಿಗೆ ಮಹಾತ್ಮ ಅಂತ ಕರೀತಾರೆ. ಆದ್ದರಿಂದ ಬಾಬರಲ್ಲಿ ಕೂಡ ಆ ಕ್ಯಾಟಗರಿಗೆ ಸೇರಿದವರಾಗ್ತಾರೆ. ಆ ಸೆನ್ಸ್ನೊಳಗೆ ಅವ್ರು ಬಡವರಿಗೆ ಹೆಲ್ಪ್ ಮಾಡಿದ್ದಕ್ಕಾಗಿ ಅವ್ರಿಗೆ ಸೋಲ್ ಅಂತಂದಿರ್ಬೇಕಂತೇಳಿ ನನ್ನ ಕನ್ಕ್ಲೂಷನ್ಗೆ ಬಂದೀನಿ. ಹಾಗಾಗಿ ನಾ ಏನು ಮಾಡ್ತೀನಿ ಅಂದ್ರೆ, ಹಿ ಹ್ಯಾಸ್ ಈಸ್ ಓನ್ ಹೌಸು ಬರಲ್ಲ, ಹೀಸ್ ಫಾದರ್ ಸಪೋರ್ಟೆಡ್ ಹಿಮ್ ಬರಲ್ಲ, ಹಿ ಗಾಟ್ ಫಾರ್ಮಲ್ ಎಜುಕೇಷನ್. ಇದು ಕೆಲವು ಜನ ಹಿಂದಿನ ಕ್ವಶನ್ ಪೇಪರ್ನಲ್ಲಿ ದಿಸ್ ಈಸ್ ರೈಟ್ ಆನ್ಸರ್ ಅನ್ನೋ ಲೆಕ್ಕದೊಳಗೆ ಮಾತಾಡಿದ್ರು. ಬಟ್ ಇನ್ ಮೈ ಒಪಿನಿಯನ್ ದಿಸ್ ಈಸ್ ನಾಟ್ ರೈಟ್. ಹಿ ಸ್ಟಾರ್ಟೆಡ್ ನ್ಯೂ ಸ್ಕೂಲ್ ಫಾರ್ ದ ಪೂವರ್ ಚಿಲ್ಡ್ರನ್ ಅಂತ ಐತಲ್ಲ, ಇದು ಕರೆಕ್ಟ್ ಆಗ್ತೈತಿ. ಇನ್ನೊಂದ್ಸಲ ಟೆಕ್ಸ್ಟ್ ಬುಕ್ ನೋಡ್ಕೊಡ್ರಿ ನೀವು ಫ್ರೆಂಡ್ಸ್. ಸರಿನಾ? ಬರ್ರಿ ನೋಡೋಣ. ಈ 7th ಕ್ವಶನ್ ಏನದ, ಡ್ಯಾಶ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜನ್ ಅಂದರೆ ಎಜುಕೇಷನ್. ಬಾಬರ್ ಅಲಿ ಇಸ್ ಫಾದರ್ ಅಂತ ಮಾತಿದ್ದು. ಅಕಾರ್ಡಿಂಗ್ ಟು ಬಾಬರ್ ಇಸ್ ಫಾದರ್ ನಾಸಿರುದ್ದೀನ್ ಶೇಖ್. ಎಜುಕೇಷನ್ ಈಸ್ ಇಲ್ಲ ಐತೆ ನೋಡ್ರಿ ಸರ್. ನಾ ಹಂಗೆ ಸರ್ ಅಂತೀನಿ. ನಮ್ಮ ಹುಡುಗರಿಗೆ ಅರೆಡ್ ಕಲ್ಲಾಗಿ ಮಾತಾಡಿ ನಮ್ಮ ಹುಡುಗರು ಸ್ವಲ್ಪ ಬರ್ರಿ ಸರ್ ಈಗ ಬಂದ್ರಿ ಅಂತೇಳಿ ಅರ್ಧ ತಾಸು ಲೇಟಾಗಿ ಬರ್ತಾರೆ ಕಾಲೇಜ್ಗೆ. ಬರ್ರಿ ಸರ ಈಗ ಬಂದ್ರೇನ, ಆಫೀಸಿಗೆ ಫೈಲ್ ಭಾಳ ಇದ್ದವು ನಾ ಚೆಕ್ ಮಾಡೋದು ಅಂತ ಅಂದ್ಬಿಡ್ತೀನಿ. ಅರೆ ಹಾಗಾಗಿ ಸರ್ ನಾವು ಅಂತ ಬರ್ತೀವಿ. ಏನಪ್ಪ ನಮ್ಮ ಹುಡುಗರಿಗೆ ನಮ್ಮ ಸರ್ ಅಂತಾರಲ್ಲ ಅಂತ ಅನ್ಕೋಬೇಡ್ರಿ. ಹಂಗೆ ರೂಢಿ ಅದು ನನಗದು ಒಂಚೂರು. ಒಂದು ಸ್ವಲ್ಪ ತಿಳಿ ಹಾಸ್ಯ ಮಾಡ್ತೀನಿ ರೀ, ಒಂದು ಸ್ವಲ್ಪ ಒಂದು ತಟಗೆ ಸ್ವಲ್ಪ. ಸೆವೆಂತ್ ಕ್ವಶನ್ ಏನದಲ್ಲ, ಮ್ಯಾನ್ಸ್ ಟು ರಿಲಿಜನ್ ಅಂದರೆ ಎಜುಕೇಷನ್ ಸರಿ ಆಗ್ತದೆ. ಇದು ಡ್ಯಾಶ್ ವುಡಂಟ್ ಟಾಸ್ಕ್ ದ ಟ್ರೀ ಅಂತೇಳಿ ಬರ್ಡ್ ಅಲ್ರಿ. ಬಿಫೋರ್ ಇಟ್ ಬಿಲ್ಡ್ ಇಟ್ಸ್ ನೆಸ್ಟ್ ಅಂತ ಐತಿ, ಇಟ್ಸ್ ಕಾಸ್ಟ್ ಅಂತ ಪೋಯಮ್. ಬರ್ಡ್ 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 ಇದಂತೂ ಎಂಬ್ರೇಸ್ ಮಾಡ್ತೈತೆ ರೀ. ಇಲ್ಲೈತೆ ಒಂದು ಬರ್ಡ್. ಪೋಯಮ್ ಓದಿ ಕನ್ಫರ್ಮ್ ಮಾಡ್ಕೋಬೇಕ್ರಿ. ನಾವೆಲ್ಲ ಟೆಕ್ಸ್ಟ್ ಬುಕ್ನಿಂದ ರೆಫರೆನ್ಸ್ ಕೊಡಕ್ಕಂದ್ರೆ ಟೈಮ್ ಇರೋದ್ರಲ್ಲ, ಈಗ ಯುದ್ಧ ಮಾಡೋ ಟೈಮ್ ಅದು ಸಾಮ್ ತಗೋತೀನಂದ್ರೆ. ಹಾಗಾಗಿ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಮಾಡ್ಕೊಂಡು ನೋಡ್ರಿ, ಕರೆಕ್ಟ್ ಇರ್ತದೆ. ನಾನು ವೆಲ್ ಎಕ್ಸ್ಪೀರಿಯನ್ಸ್ ಇದ್ದೀನಿ ತಗೊಳ್ರಿ. ಈ ಮ್ಯಾಚ್ ಕಾಲಮ್ ಎ ವಿತ್ ಬಿ ರಿಲೇಟೆಡ್ ಟು ದಿ ಪ್ಲೇ ವಾಚ್ಮನ್ ಆಫ್ ದ ಲೇಕ್. ಸರ್ ಬರ್ರಿ, ಆರ್ ಕೆ ಲಕ್ಷ್ಮಣ್, ಆರ್ ಕೆ ನಾರಾಯಣ್ ಸರ್ ಇದು. ಭೀಮಾ ಏನದಲ್ಲ, ಭೀಮಾ ರೋಡ್ ಮೆಂಡರ್ ಇವ. ಲಾರ್ಡ್ ಹನುಮಾನ್ ಸಂಜೀವಿನಿ ಒಯ್ದರು ಅಲ್ಲೇ ವೇದಾ ನದಿ ಏನು ಬಾಬಾಗುಡನ್ ಹಿಲ್ಸ್ ಟಾಪ್ದಿಂದ ಅಲ್ಲಿಗೆ ಲಂಕಾಕ್. ಆ ವೇದ ಏನದಲ್ಲ, ಇಟ್ಸ್ ಏನದ ಪ್ಲೇಯಿಂಗ್ ಆಫ್ ದ ಗಾಡೆಸ್. ಇದು ರಿವರ್ ಇದು. ಅದರಿಂದ ಏನಾಗ್ತತಿ, ಇದು ಭೀಮಾ ಅಂದ್ರೆ ಸಿ ಆಗ್ತತಿ. ಸಿ ಲಾರ್ಡ್ ಹನುಮಾನ ಸಿ ಎ ಆಯ್ತು, ಮುಂದೆ ಬಿ ಆಗ್ಬಿಡ್ತೈತಿ, ಸಿ ಎ ಬಿ. ಸಿ ಎ ಬಿ ಒಳ್ಳೆದ ಕರೆಕ್ಟ್ ಅದ ನೋಡ್ರಿ, ಸಿ ಎ ಬಿ ಮಾಡ್ರಿ. ನೆಕ್ಸ್ಟ್ ಇನ್ ದ ಫಾರ್ಮರ್ ಇನ್ ದ ಪೋಯಮ್ ಆಫ್ ಫಾರ್ಮರ್ಸ್ ವೈಫ್ ಪುವರ್ ಸಿನ್ನರ್ ರೆಫರ್ಸ್ ಟು ಅಂದರೆ ಯು ಆರ್ ವರ್ಚ್ಯೂಸ್, ಐ ಆಮ್ ದ ಪುವರ್ ಸಿನ್ನರ್, ಯು ಆರ್ ಡೆಡ್, ಐ ಆಮ್ ಅಲೈವ್. ಹಿಂಗೆಲ್ಲ ಬರ್ತೈತಲ್ಲ, ತಾನು ಅನ್ಕೊಂತಾಳ ಹೆಣ್ಮಗಳಕ್ಕೆ ನಾನು ಪುವರ್ ಸಿನ್ನರ್ ಅಂತ. ಹೌದಲ್ರಿ? ಪುವರ್ ಸಿನ್ನರ್ ಯಾರಂದ್ರೆ ಫಾರ್ಮರ್ಸ್ ವೈಫ್ ರೀ. ಕಂಡಂಗೆ ತಾನೇ ಹೇಳ್ತಲ್ಲ, ಯು ಆರ್ ವರ್ಚ್ಯೂಸ್, ಯು ಆರ್ ಡೆಡ್, ಬಿಫೋರ್ ಯುವರ್ ಕ್ರಿಯೇಟರ್ಸ್, ಐ ಆಮ್ ಲಿವಿಂಗ್ ಹಿಯರ್ ಅಂತ ತಿಳ್ಕೊಂಡು ಬರ್ತಲ್ಲ ಅದು. ಇದು ಏನು ಕೇಳ್ತಾರೆ ಕ್ವಶನ್ ಕ್ಲಿಯರ್ ನೋಡ್ಕೊಡ್ರಿ. ಆನ್ಸರ್ ಹೇಳಿ ಎಮೋಷನ್ ಮತ್ತೆ ತಪ್ಪು ತಿಳ್ಕೊಂಡು ತಪ್ಪು ಹೇಳೋದು ಬೇಡ.
ಇನ್ ದ ಪೋಯಮ್ ದ ಫಾರ್ಮರ್ಸ್ ವೈಫ್ ಪುವರ್ ಸಿನ್ನರ್ ರೆಫರ್ಸ್ ಟು ಫಾರ್ಮರ್ಸ್ ವೈಫ್ ರೀ ಎಲ್ಲ ಐತಲ್ಲ. ಸಿನ್ನರ್ ಅಂದ್ರೆ ಗೊತ್ತೈತಿಲ್ಲ, ಪಾಪಿ. ವರ್ಚುವಸ್ ಅಂದ್ರೆ ಪುಣ್ಯವಂತ. ನೀ ಪುಣ್ಯವಂತ, ಸತ್ವಾದಿ ಸಾಲಗಾರ ಬಂದು ನಿಂತಾರಲ್ಲ, ನಾ ಪಾಪಿ ಬದಿ ಕುಳಿದೀನಿ ಅಂತಾರ. ಡೌಟ್ ಇದ್ರೆ ಇದು ಮಾಡ್ರಿ, ಕಮೆಂಟ್ ಮಾಡ್ರಿ, ಆನ್ಸರ್ ಮಾಡ್ತೀನಿ. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ದಟ್ ಅಗ್ರೀಸ್ ವಿತ್ ಸಬ್ಜೆಕ್ಟ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದು. ದ ಕ್ರೀಪರ್ ಅಂದ್ರೆ ಸಿಂಗ್ಯುಲರ್ ಆಗ್ತೈತಿ. ಹ್ಯಾಸ್ ಮಾಡ್ರಿ. ದ ಕ್ರೀಪರ್ ಹ್ಯಾಸ್. ಓಕೆ. ಬೀನ್ ಕರ್ಸ್ಡ್ ಬೈ ಎಸೇಸ್. ದ ಕಾಸ್ ಈಸ್ ದ್ಯಾಟ್ ವೆನ್ ಸಮನ್ ಕಾಸ್ ಅಲ್ಲ, ಅದು ಕರ್ಸ್ ಅಂತ ಆಗ್ಬೇಕು. ಮಿಸ್ಪ್ರಿಂಟ್ ಆಗೈತೆ ಅದು. ಕರ್ಸ್ ಇದು ಕರ್ಸ್ ಅಂತ ಮಾಡ್ಕೊಡ್ರಿ ಪ್ಲೀಸ್. ಅದನ್ನು ದ ಕರ್ಸ್ ಸಿಂಗ್ಯುಲರ್ ಐತಿ, ಈಸ್ ಆಗ್ತೈತಿ. ಈಸ್ ಮಾಡ್ರಿ. ದ ಕರ್ಸ್ ಇಸ್ ದ್ಯಾಟ್ ವೆನ್ ಸಮನ್ ಇದು ಸಿಂಗ್ಯುಲರ್ ಆಗ್ತೈತಿ. ನೀಡ್ಸ್ ಮಾಡ್ರಿ. ಈ ಶೀಟ್ ಬಂದು ಎಸ್ ಬರ್ಬೇಕಲ್ರಿ. ಹೆಂಗೆ ನಿಮ್ಗೆಲ್ಲ ಇದೆಲ್ಲ ಗೊತ್ತಿರ್ಬೇಕ್ರಿ. ಟೆನ್ಸಸ್ ಅಂದ್ರೆ ತಿಳಿದಿಲ್ಲ ಮಾತಾಡೋದು. ಓಕೆ. ಕ್ವಶನ್ ಪೇಪರ್ ಬಿಡಿಸು ವೇಳೆ ಅದು ತೇರಿ ಅಲ್ಲ, ಹಿಂಗಾಗಿ ಸ್ವಲ್ಪ ಸ್ಪೀಡ್ ಮಾಡ್ಬೇಕಾಗ್ತೈತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್. ಅಂದರೆ ಟೆನ್ಸ್ ಫಾರ್ಮ್ ತುಂಬೋದು, ಫಾರ್ಮ್ ತುಂಬೋದು. ದ ಕಮಿಷನ್ನು ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಸಿಂಪಲ್ ಪ್ರೆಸೆಂಟ್ ಅಂದರೆ ಸಿಂಪಲ್ ಪಾಸ್ಟ್ ಆಗಬೇಕು. ನೋಡ್ತೀನಿ, ಸಿಂಪಲ್ ಪ್ರೆಸೆಂಟ್ ಮಾಡೋದಾದ್ರೆ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಮಾಡೋದಾದ್ರೆ ಸಿಂಪಲ್ ಪಾಸ್ಟ್. ಇನ್ನು ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಬಿ ಕೊಟ್ಟಿಲ್ಲ, ಹ್ಯಾವ್ ಕೊಟ್ಟಿಲ್ಲ. ಏನು ನೋಡಿ, ದೇ ಹ್ಯಾಡ್ ಹರ್ಡ್ ಅಂತದ. ಪಾಸ್ಟ್ನಾಗ ಐತಿಲ್ಲ ಇದು. ಪಾಸ್ಟ್ನಾಗಿದ್ದಾಗ ಇದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ತೀನಿ ಅವ್ರೆ. ಇಡೀ ಲೈನ್ಗಳೆಲ್ಲ ಒಂದು ಲೈನಿಗೆ, ಒಂದು ಪ್ಯಾರಾಗ್ರಾಫಿಗೆ ಬರುವಂಥ ಎಲ್ಲ ಲೈನ್ಗಳು ಒಂದು ಟೆನ್ಸ್ನಾಗ ಇರ್ತಾವ್ರೆ. ಆದ್ದರಿಂದ ಏನು ಮಾಡ್ತೀರಿ ನೀವು, ಇದನ್ನು ಪಾಸ್ಟ್ ಮಾಡಬೇಕು. ಪಾಸ್ಟ್ ಮಾಡಿದ್ರೆ ಸಿಂಪಲ್ ಪಾಸ್ಟೇ ಮಾಡಬೇಕು. ಡಿಕ್ಲೇರ್ಡ್ ಅಂತ ಮಾಡ್ರಿ. ಯಾವುದೇ ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ ಇಲ್ಲೇ. ದ ಕಮಿಷನ್ ಡಿಕ್ಲೇರ್ಡ್ ದ್ಯಾಟ್ ದೇ ಹ್ಯಾಡ್ ಹರ್ಡ್ ಸಫಿಷಿಯಂಟ್ ಎವಿಡೆನ್ಸ್ ಫ್ರಮ್ ಬೋತ್ ಸೈಡ್ಸ್ ಆ್ಯಂಡ್ ಅಂದಾಗ ಇದು ಕಮಿಷನ್ ಕಾಮನ್ ಬರ್ತೈತೆ ರೀ. ಇದು ಈ ಕಮಿಷನ್ ಒಂದು ಸಬ್ಜೆಕ್ಟ್ ಆತಿಲ್ರಿ, ಇದ್ರ ತಕ್ಕಂಗೆ ವರ್ಬ್ ಇದು. ಆಮೇಲೆ ಇದು ಮತ್ತೊಂದು ಆ್ಯಂಡ್ ಬರ್ತೈತಿ. ಮತ್ತು ಇದಕ್ಕೆ ಸಬ್ಜೆಕ್ಟೇ ಇಲ್ಲಲ್ಲ ಅನ್ಕೋಬೇಡ್ರಿ. ಸಬ್ಜೆಕ್ಟ್ ಈಸ್ ಕಾಮನ್. ಆ್ಯಂಡ್ ಬಂದಮೇಲೆ ಮತ್ತೊಂದು ಸಬ್ಜೆಕ್ಟ್ ಹಾಕದೆ ಡೈರೆಕ್ಟ್ ವರ್ಬ ಹಾಕಿದ್ರೆ ಅಂದರೆ ಹಿಂದಿನ ವರ್ಬಿಗೆ ಏನು ಸಬ್ಜೆಕ್ಟ್ ಇರ್ತೈತೆ ಅದ ಸಬ್ಜೆಕ್ಟ್ ಅಂತೇಳಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಹಂಗತೆ ಹೇಳ್ತೈತಿ, ನಾನು ಹೇಳೋದಿಲ್ಲ. ಆದ್ದರಿಂದ ದ ಕಮಿಷನ್ ಇದು ಸಿಂಗಲ್ ಸಬ್ಜೆಕ್ಟ್ ಬಟ್ ಎರಡು ವರ್ಬ್ಸ್. ಎರಡು ಹೊರಬಳಿದ್ದಾಗ ಮಧ್ಯದಲ್ಲಿ ಆ್ಯಂಡ್ ಹಾಕ್ಬೇಕತ್ತ. ಐ ಗೋ ಟು ಮಾರ್ಕೆಟ್ ಆ್ಯಂಡ್ ಬೈ ವೆಜಿಟೇಬಲ್ಸ್. ಐ ಗೋ ಟು ಮಾರ್ಕೆಟ್, ಗೋ ಒಂದು ಹೊರಬಾತ. ಆ್ಯಂಡ್ ಐ ಬೈ ಅಂತ ಅನ್ನೋದಿಲ್ರಿ, ಅಂದರೆ ಅದು ಸಣ್ಣ ಹುಡುಗರು ಭಾಷೆ ಆಗ್ತದೆ. ಐ ಗೋ ಟು ಮಾರ್ಕೆಟ್ ಆ್ಯಂಡ್ ಐ ಬೈ ವೆಜಿಟೇಬಲ್ಸ್ ಅನ್ನೋದಿಲ್ಲ. ಐ ಗೋ ಟು ಮಾರ್ಕೆಟ್ ಆ್ಯಂಡ್ ಬೈ ವೆಜಿಟೇಬಲ್ಸ್. ಎರಡು ಹೊರಬ್ ಬರ್ತಾವ್ರಿ. ಗೋ ಒಂದು, ಬೈ ಒಂದು. ಎರಡು ಹೊರಬಗಳನ್ನ ಒಂದು ಸಬ್ಜೆಕ್ಟಿಗೆ ಕಂಟಿನ್ಯೂಸ್ ಹೆಂಗಾಗ್ತದೆ. ಐ ಗೋ ಬೈ ಅನ್ನಕ್ಕೆ ಬರೋದಿಲ್ಲ. ಐ ಗೋ ಆ್ಯಂಡ್ ಬೈ ಅನ್ಬೇಕ್ರಿ. ಐ ಗೋ ಬೈ ಹೆಂಗಂತಾರೆ. ಆದ್ದರಿಂದ ಆ್ಯಂಡ್ ಹಾಕ್ಯಾರಂದರೆ ಮತ್ತು ಸಬ್ಜೆಕ್ಟ್ ಇನ್ನೊಂದು ಹಾಕಿಲ್ಲ ಅಂದರೆ, ಇನ್ನೊಂದು ಸಬ್ಜೆಕ್ಟ್ ಹಾಕಿದರೆ ಅವ್ರು ಬೇರೆನೇ ಇರ್ತಾರೆ. ಮತ್ತೊಂದು ಸಬ್ಜೆಕ್ಟ್ ಹಾಕಿಲ್ಲ ಅಂದರೆ ಇದು ಸಬ್ಜೆಕ್ಟು. ಆದ್ದರಿಂದ ಇದು ಸಿಂಗ್ಯುಲರ್. ಆದ್ದರಿಂದ ಇದು ಸಿಂಗ್ಯುಲರ್ ಪ್ರಶ್ನೆ ಬರೋದೇ ಇಲ್ಲ ಬಿಡ್ರಿ. ಪಾಸ್ಟ್ ಟೆನ್ಸ್ನಾಗ ಐತಿ. ಸಿಂಗ್ಯುಲರ್ ಇದ್ರು ಪಾಸ್ಟ್. ಈಗ ಡಿಕ್ಲೇರ್ಡ್ ಐತ್ರಿ ಇದು. ಇದು ಕಮಿಷನ್ ಸಿಂಗ್ಯುಲರ್ ಇದ್ರೂ ಡಿಕ್ಲೇರ್ಡ್ ಆಗ್ತೈತಿ. ಯಾಕಂದ್ರೆ ಸಿಂಪಲ್ ಪಾಸ್ಟ್ ಅಲ್ಲ, ಏನೂ ಚೇಂಜಸ್ ಇಲ್ಲ. ಐ ಏಟ್, ವಿ ಏಟ್, ಯು ಏಟ್, ಯು ಏಟ್, ಹಿ ಏಟ್, ಶಿ ಏಟ್, ಇಟ್ ಏಟ್, ದೇ ಏಟ್. ಹಂಗೆ ಎಲ್ಲ ಸುಮ್ಮನೆ ಒಂದು ಮಾತು ಹಂಗೆ ಹೇಳಿದೆ ನಿಮ್ಗೆ. ಒಂದು ಪಾಯಿಂಟ್ ನಾನು ಹೇಳಬೇಕಾಗಿತ್ತಿಲ್ಲ. ಆ್ಯಂಡ್ ಆದ್ಮೇಲೆ ಸಬ್ಜೆಕ್ಟ್ ಇಲ್ಲಲ್ಲ ಅಂತ ಅನ್ಕೋಬೇಡ್ರಿ. ಇದೇ ಸಬ್ಜೆಕ್ಟ್ ಕಾಮನ್ ಇರ್ತದೆ ರೀ. ಇದು ಕೂಡ ಹೆಲ್ಪಿಂಗ್ ವರ್ಬ್ ಇಲ್ಲದ್ರಿಂದ ಸಿಂಪಲ್ ಪಾಸ್ಟ್ ಮಾಡಿರಿ. ರಿಟೈರ್ಡ್ ಮಾಡಿರಿ. ದ ಕಮಿಷನ್ ಡಿಕ್ಲೇರ್ಡ್ ಆ್ಯಂಡ್ ರಿಟೈರ್ಡ್ ಟು ಕನ್ಸಿಡರ್ ದೇರ್ ಡೆಸಿಷನ್. ನೆಕ್ಸ್ಟ್ 13th ಕ್ವಶನ್ ಇದು. ಇದೇನು ಮಾಡಬೇಕು, ಮ್ಯಾಚ್ ದ ಎಕ್ಸ್ಪ್ರೆಷನ್ಸ್ ಅಂಡರ್ ಕಾಲಮ್ ಎ ವಿತ್ ಇಟ್ಸ್ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂಡರ್ ಬಿ ಅಂತದ. ಇದು ಏನು ಮಾಡ್ತೀರಿ, ಎಕ್ಸ್ಪ್ರೆಷನ್ಸ್ ಇಲ್ಲದವ್ರಿ, ಫಂಕ್ಷನ್ಸ್ ಇಲ್ಲಿದವ್ರೆ. ಮೇ ಐ ಹೆಲ್ಪ್ ಯು, ಇಲ್ಲಿ ಏನಾಗ್ತದೆ, ಸೀಕಿಂಗ್ ಪರ್ಮಿಷನ್ನು, ನೋ. ಗ್ರೀಟಿಂಗ್, ನೋ. ಆಫರಿಂಗ್ ಹೆಲ್ಪ್, ಇದು ಕರೆಕ್ಟ್ ಆಗ್ತದೆ. ಮೇ ಐ ಹೆಲ್ಪ್ ಯು. ಸಿ ಯು ಟುಮಾರೋ, ಲೀವ್ ಟೇಕಿಂಗ್ ಆಗ್ತದೆ ರೀ ಇದು. ಲೀವ್ ಟೇಕಿಂಗು. ಹೆಲೋ, ಗುಡ್ ಈವ್ನಿಂಗ್, ಗ್ರೀಟಿಂಗ್ ಆಗ್ತದೆ ರೀ ಇದು. ಗ್ರೀಟಿಂಗು. ನೆಕ್ಸ್ಟ್, ಕ್ಯಾನ್ ಐ ಬಾರೋ ಯುವರ್ ಕ್ಯಾಮ್ರಾ, ಪರ್ಮಿಷನ್ ಆಗ್ತೈತೆ. ಸೀಕಿಂಗ್ ಪರ್ಮಿಷನ್. ಮೀಟ್ ಮೈ ಫ್ರೆಂಡ್ ಅಖಿಲ್, ಇದು ಇದು ಆಗ್ತದೆ. ಇದೇನಾಗ್ತೈತಿ ಇದಕ್ಕಪ್ಪ, ಇಂಟ್ರೊಡ್ಯೂಸಿಂಗ್. ಓಕೆ, ಈ ಥರ ಮಾಡ್ರಿ.
ಬಟ್ ಆನ್ಸರ್ ಬರೆಯೋದು ಹೆಂಗೆ ಅಂತಂದರೆ ಆನ್ಸರ್ ಬರೆದು ಎನ ಕರೆಕ್ಟಾಗಿ ಬರ್ಕೊಡ್ರಿ ಮೊದಲು, ಬಟ್ ಬಿನ ಬರಿಬೇಡ್ರಿ. ಎ ಅಷ್ಟೇ ಇದಕ್ಕಿದ್ದಂಗೆ ಕ್ವಶನ್ ಅಕಾರ್ಡಿಂಗ್ ಟು ವಾಟ್ how it has been appeared in the question paper, you should write the same thing in our answer sheet. Only write only A section, don't write B. Okay, how to write B section? Yes, matched one. This is now what is given is unmatched, jumbled. What is matched? You have to write that. May I help you? ಎಲ್ಲಿ ಬಂದ್ರಿ ಆಗಲೇ ಸಿ ಅಂತ ಬರೀರಿ ಮುಂದೆ. ಆಫರಿಂಗ್ ಹೆಲ್ಪ್ ಅಂತ ಬರ್ರಿ. See you tomorrow. E. Leave taking ಅಂತ ಹಿಂಗೆ ಬರ್ಕೊಂತ ಹೋಗ್ಬೇಕು ನೋಡಪ್ಪ. ಬರೀರಿ. I can't answer these questions. 4 mark questions. Okay, 6 marks question nowadays you don't get. It is old question paper. ಬಟ್ ಯಾಕೆ ಮತ್ತೆ ಬಿಡಿಸ್ತೀರಿ ಸರ್ ಅಂತ ಅನ್ಕೋಬೋದು ನೀವು ರೀ. ಯಾಕೆ ಬಿಡಿಸ್ತೀನಿ ಅಂತಂದ್ರೆ ಇದೆಲ್ಲ ಗ್ರಾಮರ್ ಸೇಮ್ ಅದ ರೀ. ಇದು ಒಂದಷ್ಟು ಚೇಂಜ್. 2 mark questions ಇಲ್ಲ, 3 mark questions ಇಲ್ಲ, 4 mark questions ಆಗಲೂ ಅದಾವ, ಇದು ಈಗಲೂ ಅದಾವ. ಬಟ್ 6 marks questions ಈಗಲೂ ಇಲ್ಲ. Unseen passage are not the proper time to solve. Coming to next, grammar is there. 6th question, fill up the preposition and articles. Okay, ಬರ್ರಿ. Fill up the blanks with appropriate articles and prepositions. ಅದು ಸ್ವಲ್ಪ ಓಲ್ಡ್ ಟೈಪ್ ಅದ ರೀ. ಇದು ಇಲ್ಲ, ಇದು ಹೆಡ್ಡಿಂಗು ಇಲ್ಲೇ ಹಿಂಗತೆ ಕೊಡ್ಬೇಕಾಯ್ತು. ಓನ್ಲಿ ಆರ್ಟಿಕಲ್ಸ್ ಅನ್ಬೇಕಾಗಿತ್ತು ಸರ್. ಇದು preposition separate question is there. The narrator stayed in article in a big ಅಂತ ಹಾಕ್ರಿಲ್ಲ. A big city in the valley of a mountain. The inhabitants of the city, particular city, ಆ inhabitants ಇದ್ರಲ್ಲ ಅದೇ ಸಿಟಿ, ದ ಹಾಕ್ರಿಲ್ಲ ಅಂದ್ರೆ ಕರೆಕ್ಟ್ ಆಗ್ತದೆ. A big city, the city, inhabitants of the city. ಆಫ್ ಅಂದ್ರೆ ಪರ್ಟಿಕ್ಯುಲರ್ ಆಗಿಬಿಡುತ್ತಲ್ಲ, ದ ಹಾಕ್ತಾರೆ. ಇಲ್ಲಿ ಎ ಹಾಕ್ರಿ, ಇಲ್ಲಿ ದ ಹಾಕ್ರಿ, ಮೀನಿಂಗ್ಫುಲ್ ಇರ್ತೈತಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ಸ್. ಇನ್ನು ಆನ್, ಎಟ್, ಫಾರ್, ಫ್ರಾಮ್. ಇಲ್ಲೊಂದು ಕೊಟ್ಟಾರೆ, ಇದನ್ನ ಒಂದು ಹೆಲ್ಪ್ ನಿಮಗೆ. ಇದನ್ನ ತಗೊಳ್ರಿ ಹೆಲ್ಪ್. ನಾನು ಅದು ನೋಡಲಿಲ್ಲ, ಹಂಗೆ ಬಡಿತೀನಿ. ನಾನು ಹಂಗೆ ಬಡಿತೀನಿ ಅಂದರೆ ಯಾವುದು ಅಂತ ನನಗೆ ಗೊತ್ತಾಗ್ತೈತಿ. ನೀವು ಸ್ವಲ್ಪ ಹುಡುಗರಲ್ಲ, ನಿಮಗೂ ಗೊತ್ತಾಗ್ತೈತಿ. ಬಟ್ ನಮಗೆ ತಿಳಿದಂಗೆ ನಿಮ್ಗೆ ಹೆಂಗೆ ತಿಳಿತೈತಿ ತಿಳಿಯೋದಿಲ್ಲ. ಅದಕ್ಕೆ ನಿಮ್ಗೆ ಏನು ಮಾಡ್ತಾರೆ ಇವರು, ಒಂದು ಏರಿಯಾ ಸಣ್ಣ ಒಂದು ಏರಿಯಾ ಕೊಡ್ತಾನೆ. ದೆನ್ ಒಂಥರ 50-50 ಆದಂಗೆ ಇದು. ಈಗ 4 ಆನ್ಸರ್ ಕೊಡೋ ಬದಲಾಗಿ 2 ಆನ್ಸರ್ ಕೊಟ್ಟರೆ ನಿಮ್ಗೆ ಹೆಲ್ಪ್ ಆಗ್ತೈತೆ. ಬಾಬರಲ್ಲಿ ವೇಕ್ಸ್ ಅಪ್ ಎವ್ರಿ ಮಾರ್ನಿಂಗ್. ಈ ಟೈಮ್ ಹೇಳಬೇಕಾಗಿತ್ತೆ. ಟೈಮ್ ಹೇಳೋ ಮುಂದೆ ಯಾವಾಗಲೂ ಎಟ್ ಯೂಸ್ ಮಾಡ್ತೀವಲ್ಲ. ಎಟ್ 7 ಇವನು ಭಾಳ ಮತ್ತು 7 ಗಂಟೆಗೆ ಎದ್ದ ಮೇಲೆ ಕೆಲಸ ಮಾಡ್ತಾರಂತ. 4 ಗಂಟೆ 3 ಗಂಟೆಗೆ ಎದ್ದರೆ ಕೆಲಸ ಆಗೋದಿಲ್ಲ. ಇವ್ರು ಹೆಂಗೆ ಮಾಡ್ತಿದ್ರನ್ರಿ, ಬಾಬರಲ್ಲಿ 7 ಗಂಟೆ ಕೇಳೋರು ಅಂತ. ಚಲೋ ನಿದ್ದೆ ಮಾಡೋರು ಮತ್ತು ಕೆಲಸ ಮಾಡೋರು. ಎವ್ರಿ ಮಾರ್ನಿಂಗ್ ಎಟ್ 7 ಆ್ಯಂಡ್ ಸ್ಟಾರ್ಟ್ಸ್ ಇಟ್ಸ್ ಡೇ ಬೈ ಡೂಯಿಂಗ್ ಸಮ್ ಹೌಸ್ ಹೋಲ್ಡ್ ಚೋರ್ಸ್. ಹಿ ಈಸ್ ಎ ಮಾಡೆಲ್ ಸ್ಟೂಡೆಂಟ್ ಹೂ ಸಿಟ್ಸ್ ಇನ್ ದ ಮಿಡಲ್ ಆಫ್ ಆಗ್ತದೆ. ಇದು ಮಿಡಲ್ ಆಫ್ ದ ಫ್ರಂಟ್ ರೋ ರೀ. ಇದು ಹೆಂಗೆ ಬರ್ತಂದ್ರೆ ಹಿಂಗೆ ಮಜಾ ಅದಲ್ರಿ. ಇದು ಇಂಗ್ಲೀಷ್ ಯಾವಾಗಲೂ ಪ್ರಪೋಸಿಷನ್ಸ್ ಆರ್ಟಿಕಲ್ಸ್ ಬೈ ರೀಡಿಂಗ್ ರೀ. ಓದಿ 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 ಅದು ಓದ್ಬೇಕ್ರಿ ಪರ್ಫೆಕ್ಟ್ ಆಗಿ ನೋಡ್ರಿ. ಎಲ್ಲೂ ಮಿಸ್ಟೇಕ್ ಆಗೋದಿಲ್ಲ. ಯಾಕಂದರೆ ನಮ್ಗೆ ಮದರ್ ಲ್ಯಾಂಗ್ವೇಜ್ ಅಲ್ಲಲ್ಲ ನಮ್ದು, ಅದು ಫಾರಿನ್ ಲ್ಯಾಂಗ್ವೇಜ್ ಕಲಿತೀವಿ. ಎಷ್ಟೊತ್ತಿದ್ದು ಸ್ಟ್ರಗಲ್ ಮಾಡೇ ತೊಗೋಬೇಕಾಗಿದೆ ನಮಗೆ. ನಮ್ಮದು ಮದರ್ ಟಂಗ್ ಹಂಗಲ್ಲ. ನಮ್ಮ ಇಲ್ಲಿ ಬೆಂಗಳೂರಂಥ ದೊಡ್ಡ ಸಿಟಿ ಒಳಗಾದ್ರೆ most of the people have made English their mother language, and up to those people the thing is not difficult. ಆದರೂ ಕೂಡ ಒಂದು ಮಾತು ತಪ್ಪು ತಿಳ್ಕೊಬೇಡ್ರಿ. ಗ್ರಾಮರ್ ಈ ತರಹ ಕಲಿತ್ರೆ ಪರ್ಫೆಕ್ಟ್. ಅದು ಆ ಥರ ಕಮ್ಯುನಿಕೇಷನ್ ಮಾಡೋರು ನಾನು ನೋಡೇನಲ್ಲ. ಇಂಥ ಮಿಸ್ಟೇಕ್ಸ್ಗಳನ್ನ ಆಗ್ತಿರ್ತಾವೆ ಅವ್ರ ಕಡೆಯಿಂದ. ಬಟ್ ಈ ಗ್ರಾಮರ್ ಕಲಿತ್ಮೇಲೆ ಮಿಸ್ಟೇಕ್ಸ್ಗಳು ಕರೆಕ್ಷನ್ ಆಗೋದು. ಹಾಗಾಗಿ ಕಮ್ಯುನಿಕೇಷನ್ ಇಂಗ್ಲೀಷ್ ಅಷ್ಟೇ. ಅದು ಕಮ್ಯುನಿಕೇಷನ್ ಪರ್ಪಸಸ್. ಬಟ್ ಇಟ್ ಈಸ್ ನಾಟ್ ಫಾರ್ ಗೆಟಿಂಗ್ ಮಾಸ್ ಅಂತಂದರೆ ಇದನ್ನು ಥಿಯರಿ ಕಲಿಬೇಕು. ಆರ್ಟಿಕಲ್ಸ್ ವೇರ್ ಎ ಈಸ್ ಯೂಸ್ಡ್, ಆ್ಯನ್ ಈಸ್ ಯೂಸ್ಡ್, ದ ಈಸ್ ಯೂಸ್ಡ್ ಅಂತೇಳಿ. ರಿರೈಟ್ ಆ್ಯಸ್ ಡೈರೆಕ್ಟೆಡ್. ಏನು ಮಾಡೋದಿಲ್ಲ, ಒಂದು ಕ್ವಶನ್ ಟ್ಯಾಗ್ ಹಾಕೋದು ಕೊಟ್ಟಿರ್ತಾರೆ. ಒಂದು ಡೂ ಫಾರ್ಮ್ ಯೂಸ್ ಮಾಡಿಕೊಂಡು ಕ್ವಶನ್ ಮಾಡೋದು ಇಂಟ್ರಾಗೇಷನ್ ಮಾಡೋದು. ಅಫರ್ಮೇಟಿವ್ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಇಂಟ್ರಾಗೇಷನ್ ಮಾಡಬೇಕು.
ಇದೊಂದು ಫ್ರೇಮಿಂಗ್ ಕ್ವಶನ್ ಕೊಟ್ಟಿರ್ತಾರೆ ರೀ. ಬರ್ರಿ ನೋಡೋಣ. 3 ಕ್ವಶನ್ಸ್ಗಳು ಇರ್ತವೆ ಇಲ್ಲಿ. ಚಲೋ ಮಸ್ತ್ ಅದ, ಭಾರಿ ಮಸ್ತ್ ಇದು ಗ್ರಾಮರ್, ಭಾರಿ ನನಗಂತೂ ತುಂಬ ಇಂಟ್ರೆಸ್ಟಿಂಗ್ ಇದು. ದ ಗಾಡೆಸ್ ವಾಸ್ ಇನ್ ದ ಮೂಡ್ ಆಫ್ ಡಿಸ್ಟ್ರಕ್ಷನ್. ಕ್ವಶನ್ ಟ್ಯಾಗ್ ಎರಡು ಕ್ವಶನ್ ಟ್ಯಾಗ್ ಅಂತಾರೆ, ಕಾಮ ಕೊಡ್ಬೇಕಿಲ್ಲ. ಕ್ವಶನ್ ಟ್ಯಾಗ್ ಆ್ಯಡ್ ಮಾಡ್ಬೇಕಾದ್ರೆ ಪಂಕ್ಚುಯೇಷನ್ ಮಾರ್ಕ್ ಫುಲ್ ಪಾಯಿಂಟ್ ಇರ್ಬಾರ್ದು, ಕಾಮ ಇರಬೇಕು. ಮುಂದಿನ ಟ್ಯಾಗಿನ ಮೊದಲನೇ ಅಕ್ಷರ ಸ್ಮಾಲ್ ಇರ್ಬೇಕು ರೀ, ಯಾಕಂದ್ರೆ ಕಂಟಿನ್ಯೂ ಪಾರ್ಟ್ ಆಫ್ ದ ಸೆಂಟೆನ್ಸ್ ಅದು. ದ ಗಾಡೆಸ್ ವರ್ಡ್ಸ್ ಅಂತದ ರೀ, ಅಂದರೆ ಹೆಲ್ಪಿಂಗ್ ವರ್ಬ್ ಐತಿ, ನೀವು ವರ್ಡ್ಸ್ ಹಾಕ್ರಿ. ಅಫರ್ಮೇಟಿವ್ ಅದ, ನೀವು ನೆಗೆಟಿವ್ ಮಾಡ್ಬೇಕಲ್ಲ, ವಸಂಟ್ ಮಾಡ್ರಿ. ವಸಂಟ್ ಗಾಡೆಸ್ ಅಂದ್ರೆ ಶಿ ಮಾಡ್ರಿ, ಪ್ರನೌನ್ ವಸಂಟ್ ಶಿ ಮಾಡ್ರಿ. ಇಲ್ಲಾಂದ್ರೆ ಇನ್ನೊಂದು ಮೆಥಡ್ ಐತಿ ಹೇಳಿ, ವಾಸ್ ಶಿ ನಾಟ್ ಮಾಡ್ಬೋದು ರೀ. ವಾಸ್ ಶಿ ನಾಟ್, ವಸಂಟ್ ಶಿ, ವಸಂಟ್ ಸ್ಪೇಸ್ ಬಿಡಬೇಡ್ರಿ, ವಸಂಟ್ ಸ್ಪೇಸ್ ಬಿಟ್ಟು ಶಿ ಅನ್ರಿ. ಒಂದು ವೇಳೆ ವಾಸ್ ಶಿ ನಾಟ್ ಬರೋದಾದ್ರೆ ವಾಸ್ ಶಿ ಸ್ಪೇಸ್ ಬಿಟ್ಟು ಶಿ ಬರೋದು, ಸ್ಪೇಸ್ ಬಿಟ್ಟು ನಾಟ್ ಬರಿಬೇಕ್ರಿ, ಸರಿನಾ? ಓಕೆ ಫ್ರೆಂಡ್, ವಸಂಟ್ ಶಿ ಭಾಳ ಜನ ಬರೀತಾರೆ. ಬರ್ರಿ ವಾಸ್ ಶಿ ನಾಟ್ ಅನ್ನೋಂತ ಐತಿ ಇನ್ನೊಂದು ಕ್ವಶನ್ ಟ್ಯಾಗ್ 2 ರೀತಿಯಿಂದ ಹಾಕ್ತೀವಿ ರೀ. when the given sentence is affirmative one, but when the given sentence is negative, only one type is there. Okay, ಕ್ವಶನ್ ಟ್ಯಾಗ್ ಸಪ್ರೇಟ್ ಕಲಿಬೇಕ್ರಿ ನೀವು ರೀ. ಓಕೆ, ಸ್ವಲ್ಪ ದಿವಸದಲ್ಲಿ ನೋಡ್ತೀನಿ ಏನು ವಿಚಾರ ಐತಿ, ನೋಡೋಣ ಬರ್ರಿ ನೋಡೋಣ. ಮಾರಾ ವಾಂಟೆಡ್ ಟು ಸೇವ್ ದ ಲೇಕ್, ಏನು ಮಾಡ್ಬೇಕಿದ್ರೆ ಕ್ವಶನ್ ಹಿಂಗೆ ಮಾಡ್ರಿ ಅಂತಾರೆ. ಚೇಂಜ್ ಇಂಟು ಎ ಕ್ವಶನ್ ಬಿಗಿನಿಂಗ್ ವಿತ್ ರೈಟ್ ಫಾರ್ಮ್ ಆಫ್ ವರ್ಬ್ ಬಂದ್ರೆ, ರೈಟ್ ಫಾರ್ಮ್ ಆಫ್ ವರ್ಬ್ ಬಂದರೆ 3 ಅದಾವಲ್ರಿ. ಡೂ, ಡಸ್, ಡಿಡ್. ಸಿಂಪಲ್ ಪ್ರೆಸೆಂಟ್ ಇದ್ದರೆ ಡೂ ಡಸ್ ಹಾಕ್ತೀರಿ. ಸಬ್ಜೆಕ್ಟು ಹಿ ಶಿ ಇಟ್ಟಿದ್ದು ಹೊರಬಿಗೆ ಎಸ್ ಬಂದಿದ್ದರೆ ಡಸ್ ತೊಗೋಬೇಕು. ಸಬ್ಜೆಕ್ಟು ಹಿ ಶೀಟ್ ಬಿಟ್ಟು ಬೇರೆ ಇತ್ತು ಅಂದ್ರೆ ಹೊರಬಿಗೆ ಎಸ್ ಬಂದಿಲ್ಲ ಅಂದರೆ ಡೂ ತೊಗೋಬೇಕು. ಸಬ್ಜೆಕ್ಟ್ ಏನಾರ ಇರಲಿ, ಹೊರಬ ಪಾಸ್ಟ್ ಐತಿ ಅಂತಂದರೆ ಡಿಡ್ ತೊಗೋಬೇಕು. ಐ ಈಟ್, ಡೂ ಐ ಈಟ್. ಶಿ ಈಟ್ಸ್, ಡ ಶಿ ಈಟ್. ಐ ಏಟ್, ಡಿಡ್ ಐ ಈಟ್. ಈ ರೀತಿ ಮಾಡ್ತೀರಿ. ಮಾರ ವಾಂಟೆಡ್ ಅಂತದ ಅಂದ್ರೆ ವಾಂಟೆಡ್ ಸಿಂಪಲ್ ಪಾಸ್ಟ್ ಆಗ್ತದೆ, ಡಿಡ್ ತಗೋರಿ. ಡಿಡ್ ಮಾರ, ವಾಂಟೆಡ್ ತೆಗೆದು ವಾಂಟ್ ಆಗ್ಬೇಕ್ರಿ ಅದು. ಇದು ಇಂಗ್ಲೀಷ್ ಹಂಗದ ಸರ್, ನಾನೇನು ಮಾಡಲಿ ಹೇಳ್ರಿ. ಇಂಟ್ರಾಗೇಟಿವ್ ಮಾಡೋ ಮುಂದೆ ಹಂಗತೆ ನಮ್ಮ ಸರ್ ಎಲ್ಲ ಬಜೆ ಹೇಳ್ತಿದ್ರು ಅದನ್ನು. ಇದು ಇವರೇನೋ ಮಕ್ಕಳಿಲ್ಲ ಅಂತ ತಂದೆ ತಾಯಿಗಳಂತ, ಇವರು ದತ್ತಕ್ಕೆ ಮಗನ ತೊಗೊಂಬರ್ತಾರೆ ಡಿಡ್ ಅಂತೇಳಿ ನಮ್ಮ ಸರ್ ಹೇಳ್ತಿದ್ರು. ನನಗೆ ಗ್ರಾಮರ್ ಕಲಿಸಿ ಸರ್. ಇವರು ದತ್ತಕ್ಕೆ ಮಕ್ಕಳಿಲ್ಲ ಇವರಿಗೆ. ಐ ವಾಸ್ ಈಟಿಂಗ್ ಅಂದರೆ ವಾಸ ಈಟಿಂಗ್ ಆಗ್ತೈತಿ. ಈ ಮಾರ ವಾಂಟೆಡ್ ಅಂದರೆ ಮಕ್ಕಳಿಲ್ಲ ತಂದೆ ತಾಯಿಗಳು. ಇವರು ಡೂ ಅನ್ನೋ ಮಗನ ಕರ್ಕೊಂಬರ್ತಾರೆ, ತಮಗಿರೋ ಆಸ್ತಿ ನಾವು ಹಚ್ತಾರೆ, ಅವ ಡೂ ಹೋಗಿ ಡಿಡ್ ಆಗ್ತಾರೆ, ಅವ್ರಿಗೆ ಆಸ್ತಿ ಉಳಿದಿಲ್ಲ, ಅವರು ಪಾಸ್ಟ್ ಕಳ್ಕೊಂಡ್ಬಿಡ್ತಾರೆ, ಅವಾಗ ಪ್ರೆಸೆಂಟ್ ಆಗ್ತಾರ ಅಂಥೇಳಿ. ಈಗ ಮಾರ ವಾಂಟ್ಸ್ ಅಂತಿತ್ತಂದರೆ ಎಸ್ ಅನ್ನುವಂಥ ಆಸ್ತಿ ಅವ್ರಿಗೆ ಐತಿ, ಡೂ ಅನ್ನೋನು ಕರ್ಕೊಂಬತ್ತು ಅವಾಗ ಎಸ್ ಹಚ್ಚಿಬಿಡ್ತಾರೆ, ಅವಾಗ ಡೂ ಹೋಗಿ ಡಸ್ ಹಾಕೋಣ, ಇವ್ರು ತಮ್ಮ ಆಸ್ತಿ ಕಳ್ಕೊಂಡ್ಬಿಡ್ತಾರ ಅಂಥೇಳಿ. ಮತ್ತು ಐ ವಾಂಟ್ ಐತಂದರೆ ಈ ಸೆಂಟೆನ್ಸ್ ನಾವು ತಂದೆ ತಾಯಿಗಳಿಗೆ ಆಸ್ತಿನೇ ಇಲ್ಲ, ನೋಡಪ್ಪ ನಮಗೆ ಆಸ್ತಿ ಇಲ್ಲ, ಬರ್ತಿದ್ದ ಬಾ ಬರ್ತಿದ್ದು ಬಿಡು ಅಂತಾರಂತ. ಆಯ್ತಲ್ಲ ಬರ್ತೀನಿ ಅಂತಾರೆ, ಡೂನ್ ತೊಗೊಂಬರ್ತಾರೆ, ಡೂನ ಇಟ್ಕೊತಾರೆ, ಅವಾಗೇನು ಆಸ್ತಿ ಇಲ್ಲ ಮಾಡೋಕ್ಕೆ. ಐ ವಾಂಟ್, ಡೂ ಐ ವಾಂಟ್. ಇವ್ರಿಗೇನು ಆಸ್ತಿ ಐತಿ, ಪಾಸ್ಟ್ ಆಸ್ತಿ ಐತಿ, ಡಿಡ್ ಮಾಡ್ತಾನೆ. ಮಾರ ವಾಂಟ್ಸ್ ಅಂತಿದ್ರೆ ಎಸ್ ಅನ್ನೋಂಥ ಆಸ್ತಿ ಐತಿ, ಅವಾಗ ಡಸ್ ಆಗ್ತಾನೆ. ಐ ವಾಂಟ್ ಅಂತಿತ್ತಂದ್ರೆ ಇವ್ರಿಗೇನೂ ಆಸ್ತಿ ಇಲ್ಲ, ಡೂ ಅಷ್ಟೇ ಉಳಿತಾನೆ. ಹಿಂಗೆ ನಮ್ಮ ಸರ್ ಹೇಳ್ತಿದ್ದಾರೆ. ಮತ್ತು ಈ ಆಸ್ತಿ ಅವ್ರಿಗೆ ಕೊಟ್ಟ ಮೇಲೆ ಇವರು ಆಸ್ತಿ ಹೋಗಿಬಿಡ್ತೈತಲ್ಲ, ಫಸ್ಟ್ ಹೋಗಿ ಪ್ರೆಸೆಂಟ್ ಆಗ್ತಾರೆ, ವಾಂಟ್ಸ್ ಹೋಗಿ ವಾಂಟ್ ಆಗ್ತಾರೆ. ಹಿಂಗೆ ನಮ್ಮ ಸರ್ ಹೇಳ್ತಿದ್ದಾರೆ. ಓಕೆ ಫ್ರೆಂಡ್, ಬರ್ರಿ. ಮಾರ ವಾಂಟೆಡ್ ಸಿಂಪಲ್ ಪಾಸ್ಟ್ ಐತಿಲ್ಲ, ಡಿಡ್ ಮಾರ ವಾಂಟ್. ಮುಂದೆ ಇದಕ್ಕಿದ್ದಂಗೆ ಬರೀಬೇಕ್ರಿ. ಇಂಟ್ರಾಗೇಟಿವ್ ಮಾಡ್ಕೋಬೇಕಾದ್ರೆ ಇದಷ್ಟೇ ಸಬ್ಜೆಕ್ಟ್ ವರ್ಬ್ ಅಷ್ಟೇ ಚೇಂಜ್ ಮಾಡ್ಕೋಬೇಕಲ್ಲ. ಅದು ನೋಡಬೇಕು. ಡೂ ಫಾರ್ಮ್ ಅಂದರೆ ಡೂ ಡಸ್ ಡಿಡ್ ಕರೆಕ್ಟ್ ಫಾರ್ಮ್ ಹಾಕ್ಕೋಬೇಕು. ಟೆನ್ಸ್ ತಿಳ್ಕೊಬೇಕ್ರಿ. ಡೂ ಡಸ್ ಡಿಡ್ ಹಾಕ್ರಿ, ಸಬ್ಜೆಕ್ಟ್ ಹಾಕ್ರಿ, ಇದನ್ನು ಪ್ರೆಸೆಂಟ್ ಮಾಡ್ಕೋಬೇಕ್ರಿ. ಮಾಡ್ಕೊಂಡು ಮುಂದಿನ ಪಾರ್ಟ್ ಹೆಂಗಿರುತ್ತೆ, ಅಸರ್ಟಿವ್ನಾಗಿ ಹೆಂಗಿರ್ತದೆ, ಇಂಟ್ರಾಗೇಟಿವ್ನಾಗೂ ಹಂಗೆ ಬರ್ತದೆ. ಡಿಡ್ ಮಾರ ವಾಂಟ್ ಟು ಸೇವ್ ದ ಲೇಕ್, ಕ್ವಶನ್ ಮಾರ್ಕ್ ಕೊಡ್ರಿ. ಎಸ್. ಹನುಮಾನ ಫೌಂಡ್ ಸಂಜೀವಿನಿ ಆನ್ ದ ಕ್ರೆಸ್ಟ್ ಆಫ್ ಮೌಂಟೇನ್. ಇದು ಪ್ಲೇಸ್ ತೋರಿಸ್ತತಿ, ಪ್ರಪೋಸಿಷನ್ ಅದ ನೋಡ್ರಿ. ಆನ್ ದ ಕ್ರೆಸ್ಟ್ ಅಂದರೆ ನಾವು ಫ್ರೇಮಿಂಗ್ ಕ್ವಶನ್ ಮಾಡ್ಬೇಕ್ರಿ. ಇದಕ್ಕೆ ಇವ್ರೇನಂತಾರೆ, ಫ್ರೇಮ್ ಕ್ವಶನ್ನು ಸೊ ಆ್ಯಸ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್ ಅಂತತಿ. ಸೊ ಆ್ಯಸ್ ಅಂತ ಕೊಟ್ಟಿರ್ತಾರೆ, ಇವ್ರು ಕೊಟ್ಟಿಲ್ಲ, ಕೊಡ್ಬೋದು ಬಿಡ್ಬೋದು ಬಿಡ್ರಿ, ಇದು ಮೀನಿಂಗ್ ಐತೆ ರೀ. ಹಿಂಗತೆ ಕೊಟ್ಟಾಗ ನಾವು ಏನು ಮಾಡ್ಕೋಬೇಕಾಗ್ತೈತೆ ಅಂತಂದ್ರೆ, ಅಂಡರ್ಲೈನ್ ಮಾಡಿದಂಥದ್ದು ವರ್ಡನ್ನು ನೋಡಿಬಿಟ್ಟು ನಾವು WH ವರ್ಡ್ ತೊಗೋಬೇಕು. ಕೊಟ್ಟಂಥ ಸೆಂಟೆನ್ಸನ್ನು ಇಂಟ್ರಾಗೇಟಿವ್ ಮಾಡ್ಕೋಬೇಕು. ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ಸನ್ನು ಆನ್ಸರ್ದೊಳಗೆ ಬಿಡಬೇಕು. ಆದ್ದರಿಂದ ಇದು ಪ್ಲೇಸ್ ಆಗ್ತೈತಿ, ಹೇರ್ ತೊಗೋರಿ. ಆನ್ ದ ಕ್ರೆಸ್ಟ್ ಆಫ್ ದ ಮೌಂಟೇನ್ ಪ್ಲೇಸ್ ಆಗ್ತೈತಿ, ಹೇರ್ ತೊಗೋರಿ. ಹೇರ್ ತೊಗೊಂಡು ಈ ಸೆಂಟೆನ್ಸನ್ನು ಇಂಟ್ರಾಗೇಟಿವ್ ಮಾಡ್ಕೊರಿ. ಹನುಮಾನ ಫೌಂಡ್, ಫೈಂಡ್ ಫೌಂಡ್ ಫೌಂಡ್. ಹನುಮಾನ ಫೌಂಡ್, ಫೈಂಡ್ ಫೌಂಡ್ ಫೌಂಡ್ ಅಂದರೆ ಇಟ್ ಈಸ್ ಇನ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಟೇಕ್ ಡಿಡ್ ಇಲ್ಲಿ ಮಾಡಿದಿಲ್ಲ ಅದೇ ತರಹ. ಡಿಡ್ ಹನುಮಾನ ಫೈಂಡ್ ಮಾಡ್ರಿ.
ವೇರ್ ಡಿಡ್ ಅಂದರೆ WH ಕ್ವಶನ್ ತೊಗೋಬೇಕ್ರಿ, ಇಂಟ್ರಾಗೇಟಿವ್ ಮಾಡ್ಕೋಬೇಕ್ರಿ. ವೇರ್ ಡಿಡ್ ಹನುಮಾನ್ ಫೈಂಡ್ ಸಂಜೀವಿನಿ ಕ್ವಶನ್ ಮಾರ್ಕ್ ಕೊಡ್ರಿ. ಫಿನಿಶ್ಡ್. ಓಕೆ, ಕಂಪ್ಲೀಟೆಡ್. ಕಮಿಂಗ್ ಟು ನೆಕ್ಸ್ಟ್ ಡೈಲಾಗ್ ಕಂಪ್ಲೀಷನ್ಗೆ ಬರ್ತೀವ್ರಿ. ಇದು ಡೈಲಾಗ್ ಕಂಪ್ಲೀಷನ್ನು ಥಿಯರಿ ಚಲೋತ್ತಾಗಿ ಹೇಳೀನಿ, ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಡ್ರಿ. ಫಸ್ಟ್ ವಿಡಿಯೋದಲ್ಲಿ ಇದು ಯಾರು ಮಾತಾಡ್ತಾರೋ ಮೊದಲು ನೋಡಬೇಕು, ಇಡೀ ಡೈಲಾಗ್ನ ಪೂರ ಓದಬೇಕು. ಇದು ಭಾಳ ಕೇರ್ಫುಲ್ಲಾಗಿ ಇದ್ರ ಗೈಡೆನ್ಸ್ ತೊಗೋಬೇಕು. ಇಲ್ಲದೆ ಹೋದರೆ ಮಾರ್ಗ ತಪ್ತೀವಿ ನಾವು. ಈ ರೂಟಿಗೆ ಹೋಗೋದು ಬಿಟ್ಟು ಈ ರೂಟಿಗೆ ಹೋಗ್ತೀವಿ. ಇದು ಕರೆಕ್ಟ್ ಒಂಥರ ಈ ಟ್ರಾಫಿಕ್ ಸಿಗ್ನಲ್ ಇದ್ದಂಗೆ ಇದು. ಅದಕ್ಕೆ ಇದನ್ನು ನೋಡಿದ್ರೆ ನಿಮ್ಗೆ ಇಲ್ಲಿ ಏನು ತುಂಬಬೇಕಂತ ಗೊತ್ತಾಗ್ತೈತಿ. ಹೆಲ್ಪ್ ತೊಗೋರಿ, ಕೈ ಬಿಡ್ರಿ. ಯೂಸ್ ಆ್ಯಂಡ್ ಥ್ರೋ ಅಂತಾರಲ್ಲ ಆ ಥರ ಇದ್ರದ್ದು ಹೆಲ್ಪ್ ತೊಗೋರಿ, ಆನ್ಸರ್ ತೊಗೊಳಿ, ಬರಿಬೇಡ್ರಿ. ಯೂಸ್ ಆ್ಯಂಡ್ ಥ್ರೋ. ಕೆಲವೊಂದು ಜನ ಹಂಗೆ ಮಾಡ್ತಿರ್ತಾರೆ, ಚಲೋ ಮಂದಿದೆಲ್ಲ ಹೆಲ್ಪ್ ತೊಗೊತಾರೆ, ಆಮೇಲೆ ಅವ್ರನ್ನೇ ಮಾತಾಡ್ಸೋದಿಲ್ಲ. ಹಂಗಿದು. ಇದ್ರ ಹೆಲ್ಪ್ ತೊಗೋಬೇಕ್ರಿ, ಆಮೇಲೆ ಇದನ್ನು ಮಾತಾಡಿಸ್ಬೇಡ್ರಿ, ಬಿಟ್ಬಿಡ್ರಿ. ಯೂಸ್ ಆ್ಯಂಡ್ ಥ್ರೋ ಅಂತಾರಲ್ಲ. ಓಕೆ, ಥ್ಯಾಂಕ್ಲೆಸ್ ಪರ್ಸನ್, ಇನ್ಗ್ರೇಟ್ ಅಂತ ಕರೀತಾರೆ ಅವ್ರಿಗೆ. ನಾವು ಇನ್ಗ್ರೇಟ್ ಆಗಿಬಿಡ್ಬೇಕು ಈ ವಿಷಯದೊಳಗೆ. ಇಲ್ಲಿ ಹಿಂಗೆ ಮಾಡಿಕೊಂಡು ಏನು ಮಾಡ್ಕೋಬೇಕಾಗ್ತೈತಿ, ಆನ್ಸರ್ ಬರಿಬೇಕಾದ್ರೆ ಅವ್ರು ಬರ್ದದ್ದನ್ನು ಬರಿಬೇಕ್ರಿ. ನಾವು ಬರ್ದದ್ದನ್ನು ನಾವು ಬರಿಬೇಕಾದನ್ನು ಬರೆದು ಅಂಡರ್ಲೈನ್ ಮಾಡ್ಬೇಕ್ರಿ. ಹೌದು, ಆಕಾಶ್ ಗ್ರೀಟಿಂಗ್, ಗುಡ್ ಮಾರ್ನಿಂಗ್ ಅಂತಾರಂದ್ರೆ ಇವರು ಗುಡ್ ಮಾರ್ನಿಂಗ್ ಅಂತಿರ್ತಾರೆ. ಗುಡ್ ಮಾರ್ನಿಂಗ್ ಸರ್ ಅಂತಾರೆ ಇವ್ರು ಬಹುತೇಕ. ಆಕಾಶ್ ಎಲ್ಲೋ ಮ್ಯಾನೇಜರು ಆಕಾಶ್ ಮಾತಾಡ್ಲಿಕ್ಕತ್ತಾರ. ಆಕಾಶ್ ಅಟ್ ಬ್ಯಾಂಕ್ ಅಂತ ಐತೆ ನೋಡಿ. ಭಾಳ ಮುಖ್ಯವಾಗಿ ನಾನೆಂಥ ತಪ್ಪು ಮಾಡಿದೆ ಶಿವನೇ, ಇದು ಭಾಳ ಕೇರ್ಫುಲ್ ಆಗಿರೋದು. ನಾನು ಎಂಥದ್ರಿ ಇದು ಭಾಳ ದೊಡ್ಡ ತಪ್ಪು ಮಾಡಿದೆ, ನಾ ಮಾಡಿದೆ, ನೀವು ಮಾಡಬೇಡ್ರಿ. ಚೋಣ ಆಯಿತು. ಇದನ್ನು ನೋಡ್ಬೇಕ್ರಿ ಮೊದಲು, ಯಾರು ಮಾತಾಡ್ಲಿಕ್ಕತ್ತಾರ, ಸನ್ನಿವೇಶ ಏನದು, ಯಾರು ಮಾತಾಡಲಿ. ಇದು ನಾವೇನು ಕೊಡ್ತಾರೋ ನಾವು ಕೊಡೋದಿಲ್ರಿ. ಅಟ್ ಬ್ಯಾಂಕ್ನಾಗ ಆಕಾಶ ಮ್ಯಾನೇಜರ್ ಮಾತಾಡ್ಲಿಕ್ಕತ್ತಾರ. ಆಕಾಶರ ಗ್ರೀಟ್ ಮಾಡ್ತಾನೆ, ಗುಡ್ ಮಾರ್ನಿಂಗ್ ಸರ್ ಅಂದಿರ್ತಾನೆ ಬಹುತೇಕ. ಗುಡ್ ಮಾರ್ನಿಂಗ್ ಅಂತಾರೆ. ವಾಟ್ ಕ್ಯಾನ್ ಐ ಡೂ ಫಾರ್ ಯು, ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತಾರೆ ಇವರು. ಆಫರಿಂಗ್ ಹೆಲ್ಪ್, ಹೌ ಕ್ಯಾನ್ ಐ ಹೆಲ್ಪ್ ಯು, ಏನು ರೀ ಹೆಲ್ಪ್ ಮಾಡಲಿ ನಿಮಗೆ, ನಮ್ಮ ಹತ್ರ ಬಂದಿರಿ, ನನ್ನಿಂದ ಏನು ಕೆಲಸ ಆಗಬೇಕಾಯ್ತು ಹೇಳಿ ಅಂದ್ರೆ ಇದನ್ನು ಬರೀರಿ. ಗುಡ್ ಮಾರ್ನಿಂಗ್ ಸರ್ ಅಂತ ಬರೀರಿ, ಬರೆದು ಅಂಡರ್ಲೈನ್ ಮಾಡಿರಿ. ಗ್ರೀಟಿಂಗ್ ಇದನ್ನು ಬರಿಬೇಡ್ರಿ. ಮ್ಯಾನೇಜರ್ ಅಂತ ಬರ್ರಿ, ಗುಡ್ ಮಾರ್ನಿಂಗ್ ಅಂತ ಬರೀರಿ, ಬಟ್ ಅಂಡರ್ಲೈನ್ ಮಾಡಬೇಡ್ರಿ. ನೀವು ಬರೆದದ್ದು ಮಾತು, ನೀವು ಬರಿಬೇಕಾದದ್ದನ್ನು ಮಾತ್ರ ಅಂಡರ್ಲೈನ್ ಮಾಡಿರಿ. ಗುಡ್ ಮಾರ್ನಿಂಗು, ಹೌ ಕ್ಯಾನ್ ಐ ಹೆಲ್ಪ್ ಯು ಬರೋದು ಕ್ವಶನ್ ಮಾರ್ಕ್ ಕೊಟ್ಟು ಅದನ್ನು ಅಂಡರ್ಲೈನ್ ಮಾಡಿರಿ. ಆಕಾಶ್ ಹೇಳ್ತಾನೆ, ಎಕ್ಸ್ಚೇಂಜ್ ಮೈ ನೋಟ್ ಅಂದ್ರೆ ಕ್ವಶನ್ ಮಾಡ್ತಾನೆ ಆಕಾಶ್. ಇಲ್ಲೇ ಏನೋ ನನ್ನ ಕಡೆ ಹಳೆ ನೋಟ್ ಇದಾವೆ ಒಂದಿಷ್ಟು, ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ ಸರ್ ಅಂತೇಳಿ. ಕುಡ್ ಯು ಪ್ಲೀಸ್ ಎಕ್ಸ್ಚೇಂಜ್ ಮೈ ಓಲ್ಡ್ ನೋಟ್ಸ್ ಅಂತಾರೆ ಇವರು. ಕುಡ್ ಯು ಪ್ಲೀಸ್ ಅನ್ರಿ ಅಂದ್ರೆ ಕೇಳು ವೇ ಇದು. ಕುಡ್ ಯು ಪ್ಲೀಸ್ ಅರೇಂಜ್ ಟು ಎಕ್ಸ್ಚೇಂಜ್ ಅಂತ ಅನ್ಬೋದು. ಅವರೇ ಎಕ್ಸ್ಚೇಂಜ್ ಮಾಡ್ತಿರೋ ಮ್ಯಾನೇಜರ್ ಅವರು, ಆಫೀಸರ್ ಅಲ್ಲ ಅವರು. ಅದಕ್ಕೆ ಅರೇಂಜ್ ಅಂದ್ಬಿಟ್ರೆ ಚಲೋ ಅವ್ರಿ. ಕುಡ್ ಯು ಪ್ಲೀಸ್ ಅರೇಂಜ್ ಟು ಎಕ್ಸ್ಚೇಂಜ್ ಮೈ ಓಲ್ಡ್ ನೋಟ್ಸ್ ಅಂತನ್ರಿ. ಇದನ್ನು ಅಂಡರ್ಲೈನ್ ಮಾಡಿರಿ. ಕುಡ್ ಯು ಪ್ಲೀಸ್ ಅನ್ನುವಂಥದ್ದು. ಕುಡ್ ಯು ಪ್ಲೀಸ್ ಅರೇಂಜ್ ಟು ಅಂಡರ್ಲೈನ್ ಮಾಡಿರಿ. ಎಕ್ಸ್ಚೇಂಜ್ ಮೈ ಓಲ್ಡ್ ನೋಟ್ಸ್ ಬರೀರಿ, ಬಟ್ ಅಂಡರ್ಲೈನ್ ಮಾಡಬೇಡ್ರಿ. ಇದನ್ನು ಬರಿಬಾರ್ದು ರೀ. ಯೂಸ್ ಆ್ಯಂಡ್ ಥ್ರೋ ಇದು. ಹೆಲ್ಪ್ ತೊಗೊಳೋದಾರೆ, ಕೈ ಬಿಟ್ಬಿಡ್ದು. ಭಾಳ ಜನ ಮಾಡ್ತಿರ್ತಾರೆ ಹಂಗತ್ತಾರೆ. ಥ್ಯಾಂಕ್ಲೆಸ್ ಪರ್ಸನ್. ಮ್ಯಾನೇಜರ್ ಹೆಲ್ಪ್ ತೊಗೊಂಡು ಕಿಕ್ ಮಾಡ್ತಿರ್ತಾರಲ್ರಿ, ಸುಮ್ಮನೆ ಹಂಗೆ ನೆನಪು ಮಾಡಿದಿರಿ ನಿಮ್ಗೆ ಅದನ್ನು. ಬಟ್ ಲೈಫ್ನೊಳಗಲ್ಲ ಇದು, ಇಲ್ಲಿ ಮಾತ್ರ ಅದನ್ನು ಮಾಡಬೇಕು. ಸುಮ್ಮಂಗೆ ಒಂದು ಹೋಲಿಕೆ ಕೊಟ್ಟು ಹೇಳಿದೆ ನಿಮ್ಗೆ. ಮ್ಯಾನೇಜರ್ ಏನು ಮಾತಾಡ್ತಾರೆ, ಯು ಕ್ಯಾನ್ ಎಕ್ಸ್ಚೇಂಜ್ ಯುವರ್ ನೋಟ್ಸ್ ಎಟ್ ಕ್ಯಾಶಿಯರ್ ಕೌಂಟರ್. ಹೋಗ್ರಿ ಇಲ್ಲೇ ಎಕ್ಸ್ಚೇಂಜ್ ಮಾಡಿಕೊಡ್ರಿ ಹೇಳ್ತೀನಿ ಅಂತಾರೆ. ಮತ್ತು ಅವ್ರು ನಮಗೆ ಹೆಲ್ಪ್ ಮಾಡಿದ್ರೆ ಇಲ್ಲೋ ನಾವು ಹೆಂಗೆ ಸುಂಬರಾಗಿ ಬರ್ತೈತಿ. ನಾವು ಇಲ್ಲಿ ಏನು ಮಾಡ್ಬೇಕು ಅನ್ನೋದು ಇಲ್ಲಿ ಕೊಡ್ತಾರೆ. ಎಕ್ಸ್ಪ್ರೆಷನ್ ಗ್ರೆಟಿಟ್ಯೂಡ್. ಎಕ್ಸ್ಪ್ರೆಷನ್ಕ್ಕಿಂತ ಎಕ್ಸ್ಪ್ರೆಸ್ಸಿಂಗ್ ಗ್ರೆಟಿಟ್ಯೂಡ್ ಅಂದ್ರೆ ಚಲೋ ಆಗ್ತೈತೆ. ಹಂಗೆ ಇರ್ತೈತೆ ರೀ ಅದು. ಅವಾಗ ನಾವೇನು ಮಾಡಬೇಕು, ಥ್ಯಾಂಕ್ ಯು ಸರ್ ಅಂತ ಅನ್ಬೇಕು ರೀ. ಸರಿನಾ? ಕ್ಲಿಯರ್ ಆಗೈತೆ ಅಂತ ಅನ್ಕೊಂಡ್ರಿ. ಈಗ ನಾನು ಒಂದು ವಿಡಿಯೋದೊಳಗೆ ನಾನು ಹೆಂಗೆ ಬರಿಬೇಕಂತ ಹೇಳಿದ್ನಿಲ್ಲ ರೀ. ಇದರ ಒಂದೆರಡು ಯಾವ್ದಾರು ನಾ ಹೇಳೋದನ್ನು ಇಂಪಾರ್ಟೆಂಟ್ ಬಿಟ್ಟಿರ್ಬೋದು ರೀ. ಇನ್ನೊಂದು ವಿಡಿಯೋ ನೋಡಿರಿ, ಅದ್ರಾಗ ಹೇಳಿರ್ತೀರಿ. ಮತ್ತೊಂದು ಯಾವ್ದಾರು ಉಳಿದಿರ್ಬೋದು, ಮತ್ತೊಂದು ವಿಡಿಯೋ ನೋಡಿರಿ, ಅದ್ರಾಗ ಒಂದಿಷ್ಟು ಇನ್ನೊಂದು 3-4 ಹಿಂಗತೆ ಈ ವಿಡಿಯೋ ನೋಡಿಬಿಟ್ರಿ ಅಂದ್ರೆ ಓ ಪರ್ಫೆಕ್ಟ್ ರೀ. ಇಲ್ಲಿ ಬಿಟ್ಟಿರೋದನ್ನ ಅಲ್ಲಿ ಹೇಳಿರ್ತೀವಿ, ಅಲ್ಲಿ ಬಿಟ್ಟಿರೋದನ್ನ ಅಲ್ಲಿ ಹೇಳಿರ್ತೀವಿ. 3-4 ನೋಡ್ಬೇಕ್ರಿ. ಒಂದ ನೋಡಿದ್ರಿ ಅಂತಂದ್ರೆ ಏನಾದ್ರು ಸ್ವಲ್ಪ ನಾವು ಹೇಳಾರ್ದ ಉಳ್ಕೊಳ್ಬೋದು ಏನಾದರೂ. ಯಾರಿಗಾದ್ರು ನ್ಯಾಚುರಲ್ ಅಲ್ರಿ ಅದ್ರಿ. ನಮ್ಮ ಸರ್ ಎಂಥ ದೊಡ್ಡ ಸರ್, ಅವರು ಭಾಳ ದೊಡ್ಡ ಶಾಣ ಇರ್ತಾರೆ ಸರ್. ನಮ್ಗೆ BA ಇಂಗ್ಲೀಷ್ ಮೇಜರ್ ಹೇಳುವಂಥ ಸರ್. ಒಂದೀಟ ಈ ಬಸ್ಸಿನ ಟಿಕೆಟ್ ಇರ್ತಾವಲ್ಲ ಅಂತಂದ್ರೆ ಒಂದು ತಡ ನೋಟ್ ಮಾಡ್ಕೊಂಡು ಬರ್ತಿದ್ರು ಅವರು. ಎಂಥ ದಿವ್ಸ ಶಾಣ ಇರ್ತಾರೆ ಅಷ್ಟೇ ರೀ.
ಅವ್ರಿಗೆ ಮಾತಾಡ್ಸೋಕೆ ಭಾಳ ಹೆದರ್ತಿದ್ದು ನಾವು. ನಾವು ಅನ್ಕೊತಿದ್ವಿ ನೆನಪು ಹಾರಿ ಯಾವುದು ಉಳಿಬಾರ್ದಲ್ಲ ಅಂತೇಳಿ. ಹಂಗೆ ಒಂದು ಸ್ವಲ್ಪ ನೀವೇನು ಮಾಡ್ಕೋಬೇಕು, 2-3 ಅಬ್ಸರ್ವೇಷನ್ ಮಾಡ್ಬೇಕು. ಇದೊಂದು ನೋಡ್ರಿ, ಮತ್ತೊಂದು ವಿಡಿಯೋ ನೋಡ್ರಿ, ಮತ್ತೊಂದು ವಿಡಿಯೋ ನೋಡ್ರಿ, ಹೀಗಾಗಲೇ 3 ಮಾಡಿರಿ. ಇದು 4th ಎಲ್ಲ ನೋಡ್ಕೋರೆಲ್ಲ ಹೆಲ್ಪ್ ಆಗ್ತದೆ ನಿಮಗೆ. ಓಕೆ, ಇಲ್ಲಿ ಬರ್ರಿ. ನೆಕ್ಸ್ಟ್ ಈಗೇನು ಬರ್ತದೆ, ರೆಫರೆನ್ಸ್ ಇಲ್ಲಿ ಬರ್ತೀವ್ರಿ. ರೆಫರ್ ಟು ದ ಫಾಲೋವಿಂಗ್ ಲಿಸ್ಟ್ ಆಫ್ ಇವೆಂಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸು ಸೆಟ್ ಆನ್ ಇಟ್. ಅಂದರೆ ಒಂದು ಇವೆಂಟ್ಸ್ ಕೊಟ್ಟಿರ್ತಾರೆ, ಕಾಲೇಜ್ ಕಲ್ಚರಲ್ ಫೆಸ್ಟ್ ಅಂತ ಕರೀತಾರೆ. ಒಂದು ಹಬ್ಬ ಇದು, ಕಾಲೇಜ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತಕ್ಕಂಥದ್ದು ಆ್ಯನ್ಯುವಲ್ ಡೇ ಟೈಪ್ ಮಾಡ್ಲಿಕ್ಕತ್ತಾರೆ. ಇವೆಲ್ಲ ಈವೆಂಟ್ಗಳು ಏನೇನು ಆಗ್ತಾವೆ ಅಂತೇಳಿ. ಮತ್ತು ಅದರ ಟೈಮ್ ಇಲ್ಲೈತೆ ನೋಡ್ರಿ. ಇನಾಗ್ರೇಷನ್ ಓದ್ಕೋಬೇಕ್ರಿ ಇದನ್ನು ಪೂರ್ಣ. ಭಾಳ ಜನ ಏನು ಮಾಡ್ತಾರೆ, ಅನ್ಸಿನ್ ಪ್ಯಾಸೇಜ್ ಕೂಡ ಹಂಗೆ ಮಾಡ್ತೀರಿ. ಸಿಸ್ಟಮ್ ಹೆಂಗೈತಪ್ಪ ಅಂದ್ರೆ ಅನ್ಸಿನ್ ಪ್ಯಾಸೇಜನ್ನು ಸ್ಕಿಮ್ಮಿಂಗು ಸ್ಕ್ಯಾನಿಂಗ್ ಮಾಡ್ಬೇಕಂತ ಐತ್ರಿ. ಒಂದು ಸಲ ಫಾಸ್ಟಾಗಿ ಓದ್ಬೇಕಂತದೆ, 2ನೇ ಸಲ ಕರೆಕ್ಟಾಗಿ ಕ್ರಿಕೆಟ್ ಸ್ಕೋರ್ ನೋಡ್ದಂಗೆ ಇಂಪಾರ್ಟೆಂಟ್ ಪಾಯಿಂಟನ್ನು ಅಂಡರ್ಲೈನ್ ಮಾಡಬಾರ್ದು. ಆ್ಯಕ್ಚುಲಿ ಕ್ವಶನ್ ಪೇಪರ್ನ ಒಳಗಡೆ ಆ ಕಡೆ ಗಮನ ಹರಿಸ್ತಾ 2 ರೀಡಿಂಗ್ ಮಾಡ್ಬೇಕಂತೈತಿ. ಪ್ಯಾಸೇಜನ್ನು 2 ರೀಡಿಂಗ್ ಮಾಡಿದ ನಂತರ ಕ್ವಶನ್ಗೆ ಕೈ ಹಚ್ಬೇಕಂತೈತಿ. ಇದು ಗಡಬಡ. ಈಗೇನೋ ಅಂತಿರ್ತಾರೆ ಮನ್ಯಾಗ, ಕುದಿತನ ನಿಲ್ಲೋದಲ್ಲ, ಕುದೀತಿರುವಾಗನ ನೀಡ್ಕೊಂಡು ನಾಲ್ಕು ಚಾಲು ಮಾಡ್ತೀರಿ ಅಂತೇಳಿ. ಅದಕ್ಕೆ ಪ್ಯಾಸೇಜ್ ನಿಮ್ಮ ಕೈಯಾಗಿ ಕೊಟ್ಟಿರ್ತಾರ, ಸಂಪೂರ್ಣ ಓದ್ಬೇಕ್ರಿ. ಅದನ್ನು 2 ರೀಡಿಂಗ್ ಮಾಡಿರಿ. ಒಂದು ಸ್ಕಿಮ್ಮಿಂಗ್ ಮಾಡಿರಿ, ಒಂದು ಸ್ಕ್ಯಾನಿಂಗ್ ಮಾಡಿರಿ. ಸ್ಕಿಮ್ಮಿಂಗ್ ಅಂದ್ರೆ ಫಾಸ್ಟಾಗಿ ಓದೋದು, ಸ್ಕ್ಯಾನಿಂಗ್ ಅಂದ್ರೆ ಇಂಟೆನ್ಸಿವ್ ಆಗಿ ಓದೋದ್ರೆ. ಅವೆರಡೂ ಓದಿದ ಮೇಲೆ ಅದ್ರಾಗ ಏನೈತೆ ಅಂತ ನಿಮ್ಗೆ ಗೊತ್ತಾಗ್ತದೆ ಬಂಡವಾಳ. ಅವ್ರು ಏನು ಕೇಳಿದ್ರೆ ನಿಮ್ಗೆ ಆನ್ಸರ್ ಮಾಡ್ತೀವಿ, ನೋಡ್ಲಾರ್ದೆ ಆನ್ಸರ್ ಮಾಡ್ತೀವಿ. ಹಂಗೆ ಮಾಡ್ಬೇಕಂತದ್ದು. ಇದು ಕೂಡ ಹಂಗೆ ಫ್ರೆಂಡ್, ಸರಿಯಾಗಿ ನೋಡ್ಕೋಬೇಕದನ್ನು ಪೂರ. ಸರಿಯಾಗಿ ನೋಡ್ಲಾರ್ದೆ ಇದಕ್ಕೆ ಹೆಂಗೆ ಆನ್ಸರ್ ಮಾಡ್ತೀರಿ ಹೇಳ್ರಿ ಅವ್ರು. ಈಗ ಪ್ರೊನಾಮಿನಲ್ ಕ್ವಶನ್ಸ್ ಬರ್ತಾವ್ರಿ. ನಾಳೆ ನೆಕ್ಸ್ಟ್ ಮುಂದೆ ನೀವು ಫಸ್ಟ್ ಇಯರ್ನು ಇದು ಬರೋದಿಲ್ಲ ರೀ. ಫ್ಲೋ ಚಾರ್ಟ್ ಒಂದು ಸೆಕೆಂಡ್ ಇಯರ್ಗೆ ಬರ್ತದೆ. ಅದು ಪ್ರೊನಾಮಿನಲ್ ಸೆಕೆಂಡ್ ಇಯರ್ಗೆ ಬರ್ತದಲ್ರಿ. ಸಾರಿ ಬರ್ರಿ. ಆನ್ಸರ್ ಪ್ಯಾಸೇಜ್ ಅತ್ತು ಇವೆಲ್ಲ ನೀವು ಡೀಟೇಲ್ ಓದ್ಕೊಂಡೆ ಆನ್ಸರ್ ಮಾಡಿರಿ. ಅದು ಸೆಕೆಂಡ್ ಇಯರ್ದು ಬಂದುಬಿಡ್ತಾಳ್ರಿ ತಲೆ ಒಳಗೆ. ಇದು ಈವೆಂಟ್ ಟೈಮ್ ಅದೇ ಹೆಡ್ಡಿಂಗ್ ಅದ ರೀ. ಇನಾಗ್ರೇಷನ್ ನಡೀತದೆ ಫಂಕ್ಷನ್ ಅದು 5:30 PM. ಸಾಯಂಕಾಲ 5:15 ಸ್ಟಾರ್ಟ್, 6 ಗಂಟೆ ತನಕ ಇರುತ್ತೆ, ಹಾಫ್ ಆನ್ ಅವರ್. ಸ್ಪೀಚ್ ಬೈ ದ ಚೀಫ್ ಗೆಸ್ಟ್ 6 to 6:30, ಹಾಫ್ ಆನ್ ಅವರ್. ಕಲ್ಚರ್ ಪ್ರೋಗ್ರಾಮ್ಸು 6:30 to 8:30, ಅಂದರೆ 2 hours ರೀ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ 8:30 to 9:30, ಅಂದರೆ 1 hour. ವೋಟ್ ಆಫ್ ಥ್ಯಾಂಕ್ಸ್ 9:30 to 9:45, 15 minutes. ಓಕೆ, ಬರೀ ಇಷ್ಟ ಆತಲ್ಲ ಕ್ವಶನ್ಸ್ಗಳು. ಏನು ಕೇಳ್ತಾರೆ ಕೇಳಿ ನೋಡಿ. ವಾಟ್ ಈಸ್ ದ ಟೈಮ್ ಅಲಾಟೆಡ್ ಫಾರ್ ಇನಾಗ್ರೇಷನ್? ಟೈಮ್ ಅಲಾಟೆಡ್ ಅಂದ್ರೆ ಹೌ ಮಚ್ ಟೈಮ್ ಅಂದಂಗ್ರಿ ಅದು. ಅಂದರೆ ಡ್ಯೂರೇಷನ್, ಲೆಂತ್ ಆಫ್ ಟೈಮ್ ರೀ ಅದು. ಹೌ ಲಾಂಗ್ ಅಂದಂಗ್ರಿ ಅದು. ಎಷ್ಟು ವೇಳೆ ನಿಗದಿಪಡಿಸ್ಯಾರ ಇನಾಗ್ರೇಷನ್ಗೆ ಅಂತ ತಿಳ್ಕೊಂಡು ನಾವು ಲೆಕ್ಕ ಹಾಕಬೇಕು. 5:30 ಸ್ಟಾರ್ಟ್ ಆಗ್ತತಿ, 6ಕ್ಕೆ ಎಂಡ್ ಆಗ್ತತಿ, ಅಂದ್ರೆ 30 minutes. ಇದಕ್ಕೆ 30 minutes ಅಂದ್ರೆ ಆನ್ಸರ್ 30 minutes, ಇಲ್ಲಕಂದ್ರೆ ಹಾಫ್ ಆನ್ ಅವರ್ ಅಂತನ್ರಿ. ಇದು ಎಟ್ ವಾಟ್ ಟೈಮ್ ಕಲ್ಚರ್ ಪ್ರೋಗ್ರಾಮ್ಸ್ ಬಿಗಿನ್ ಅಂತದ. ಕಲ್ಚರ್ ಪ್ರೋಗ್ರಾಮ್ಸ್ ಇಲ್ಲಿದೆ. ಬಿಗಿನಿಂಗ್ ಟೈಮ್ ಅಂದ್ರೆ 6:30 ಅಂತ ಬರ್ಕೊಡ್ರಿ. ಇದಕ್ಕೆ ಫುಲ್ ಸೆಂಟೆನ್ಸ್ ಬರಿಬೇಕಾದ್ರೆ ಫುಲ್ ಸೆಂಟೆನ್ಸ್ ಹಾಕೊಂಡು ಬರೀರಿ. ಹಂಗೆ ಮಾಡ್ರಿ ಫ್ರೆಂಡ್. ವಾಟ್ ಇಸ್ ದ ಟೈಮ್ ಅಲಾಟೆಡ್ ಫಾರ್ ಇನಾಗ್ರೇಷನ್? ಟೈಮ್ ಅಲಾಟೆಡ್ ಅಂತ ಕೇಳ್ತಾರೆ ಒಮ್ಮೊಮ್ಮೆ ಹೌ ಲಾಂಗ್ ಅಂತಾರ, ಇಲ್ಲ ಒಂದೇ ಮೀನಿಂಗ್ ರೀ. ಲೆಕ್ಕ ಹಾಕ್ಬೇಕ್ರಿ ನಾವು. ಸ್ಟಾರ್ಟಿಂಗ್ ಎಂಡಿಂಗ್ ನಡ್ಬರ್ಕ ಬಿಟ್ವೀನ್ ಎಷ್ಟು ಟೈಮ್ ಸಿಗ್ತದೆ ಆ ಟೈಮನ್ನ ಹೇಗೆ ಹಾಕ್ಬೇಕು ನಾವಿಲ್ಲಿ. ಅಟ್ ವಾಟ್ ಟೈಮ್ ಡು ಕಲ್ಚರಲ್ ಪ್ರೋಗ್ರಾಮ್ಸ್ ಬಿಗಿನ್ ಅಂತಾರೆ. ಅಂದರೆ ಕಲ್ಚರ್ ಪ್ರೋಗ್ರಾಮ್ಸ್ ಬರ್ರಿ, ಬಿಗಿನಿಂಗ್ ಟೈಮ್ ನೋಡ್ಕೋ 6:30 ಅಂತದ. 6:30 ಅಂತಂದ್ರೆ ಫುಲ್ ಸೆಂಟೆನ್ಸ್ ಬರೆಯೋದಾರ ಫುಲ್ ಸೆಂಟೆನ್ಸ್ ಬರೆಯವ್ರು ಹೆಂಗೆ ಹೇಳ್ತಾರೆ ಹಂಗೆ ಬರೀರಿ. ಫುಲ್ ಸೆಂಟೆನ್ಸ್ ಬರಿಬೇಕಂತ ಐತದು. ವಾಟ್ ಇಸ್ ದ ಟೈಮ್ ಅಂದ್ಕೊಳ್ಳಿ. ಇಲ್ಲೇನು ಮಾಡ್ತೀರಿ ನೀವು ರೀ, 30 minutes ಅಂತ ಬರೀರಿ. ಇಲ್ಲಿ 30 minutes ಈಸ್ ಅ ಟೈಮ್ ಅಲಾಟೆಡ್ ಫಾರ್ ಇನಾಗ್ರೇಷನ್. ಕಲ್ಚರಲ್ ಪ್ರೋಗ್ರಾಮ್ಸ್ ಸ್ಟಾರ್ಟ್ ಆಗೋದು 6:30.
ವಾಟ್ ಟೈಮ್ ಕಲ್ಚರಲ್ ಪ್ರೋಗ್ರಾಮ್ಸ್ ಬಿಗಿನ್ ಅಂತಾರೆ. ಕಲ್ಚರ್ ಪ್ರೋಗ್ರಾಮ್ಸ್ ಬಿಗಿನ್ ಅಟ್ 6:30 PM. ವಾಟ್ ಇಸ್ ದ ಡ್ಯೂರೇಷನ್ ಅಂತಾರೆ. ಡ್ಯೂರೇಷನ್ ಇಲ್ಲೊಂದು ಇದು ಡ್ಯೂರೇಷನ್ ಹಿಡಿದು ಡ್ಯೂರೇಷನ್. ವಾಟ್ ಇಸ್ ದ ಡ್ಯೂರೇಷನ್ ಆಫ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಬಿಗಿನಿಂಗು ಎಂಡಿಂಗು ಟೈಮ್ ಲೆಕ್ಕ ಹಾಕಬೇಕು. ಒಳಗಿನ ಲೆಂತ್ ಆಫ್ ಅಥವಾ ಪೀರಿಯಡ್ ಆಫ್ ಟೈಮ್ ಎಷ್ಟೈತಿ ಅದು ಬರೀಬೇಕು. ಪ್ರೈಸ್ ಡಿಸ್ಟ್ರಿಬ್ಯೂಷನ್ 8:30 ಸ್ಟಾರ್ಟ್ ಆಗಿ 9:30 ಮುಗಿದೈತೆ. 1 hour. 1 hour ಇದಕ್ಕೆ ಆನ್ಸರ್. ವಾಟ್ ಇಸ್ ದ ಡ್ಯೂರೇಷನ್ ಆಫ್ ದ ಪ್ರೈಸ್ ಡಿಸ್ಟ್ರಿಬ್ಯೂಷನ್? 1 hour. 1 hour ಅಂತ ಆನ್ಸರ್ ಬರೋ ವಾಟ್ ತೆಗೆದು 1 hour ಹಾಕ್ರಿ. 1 hour ಇಸ್ ದ ಡ್ಯೂರೇಷನ್ ಆಫ್ ಫಾರ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಫುಲ್ ಪಾಯಿಂಟ್. ಹೂ ವಿಲ್ ಡೆಲಿವರ್ ದ ಸ್ಪೀಚ್ at from 6 to 6:30 PM ಅಂತಾರೆ. 6 ಇಲ್ಲದ 6 ಇಲ್ಲದ ಚೀಫ್ ಗೆಸ್ಟ್ ಅಂತ ಐತಿ. ಹೂ ತೆಗೀರಿ ಚೀಫ್ ಗೆಸ್ಟ್ ಹಾಕ್ರಿ. ಫುಲ್ ಸೆಂಟೆನ್ಸ್ ಮೀನಿಂಗ್ ಆಗ್ತದೆ ರೀ. ಹಂಗೈತದು. ಸಬ್ಜೆಕ್ಟ್ ಮ್ಯಾಗನ ಕ್ವಶನ್ ಕೇಳಿದ್ರೆ ಇಂಟ್ರಾಗೇಟಿವ್ ಮಾಡಕ್ಕೆ ಬರೋದಿಲ್ಲ ರೀ. ಅದನ್ನು ಮತ್ತು ಸ್ವಲ್ಪ ಮತ್ತೆ ನಿಮ್ಗೆ ಗೊತ್ತಾಗಬೇಕು. ಇಲ್ಲಕಂದ್ರೆ ಇಲ್ದಿದ್ರೆ ಮತ್ತೆ ಅವಾಗ ನಾ ಹೇಳ್ಬೇಕ್ರಿ. ಅದು ಈಗ ಸಲ ಹಂಗಿರೋದಿಲ್ಲ. ಹೂ ತೆಗೀರಿ ಸಬ್ಜೆಕ್ಟ್ ಹಾಕ್ಬಿಟ್ರಿ. The chief guest will deliver the speech from 6:30 PM to 6:30 from 6 PM to 6:30 PM. ನೆಕ್ಸ್ಟ್ ಏನು ಬರ್ತೈತಿ? ಲೆಟರ್ ರೈಟಿಂಗ್. ಲಾಸ್ಟ್ ಕ್ವಶನ್. ಇಲ್ಲಿ ಏನೋ ಕೇಳ್ತಾರೆ. ರೈಟ್ ಎ ಲೆಟರ್ ಟು ದಿ ಕೋಆರ್ಡಿನೇಟರ್ ವಿಷನ್ ಟ್ರೈನಿಂಗ್ ಸೆಂಟರ್ ಮೈಸೂರು ಆಸ್ಕಿಂಗ್ ಹಿಮ್ ಅಬೌಟ್ ಸೀಕಿಂಗ್ ಪರ್ಮಿಷನ್ ಕೋಚಿಂಗ್ ಕ್ಲಾಸಸ್. ಬೇಕಾದ್ರೆ ಅಡ್ಡಿಲ್ಲ. ವರ್ಕ್ಬುಕ್ನಲ್ಲಿ ಹಿಂಗೆ ಕೊಟ್ಟಾರ. ಸೀಕಿಂಗ್ ಪರ್ಮಿಷನ್ನು, ಗಿವಿಂಗ್ ಸೀಕಿಂಗ್ ಇನ್ಫಾರ್ಮೇಷನ್, ಪರ್ಮಿಷನ್ ಅಲ್ಲ. ಸೀಕಿಂಗ್ ಇನ್ಫಾರ್ಮೇಷನ್, ಗಿವಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಲೆಟರ್ ಆಫ್ ಕಂಪ್ಲೇಂಟ್ ಆ್ಯಂಡ್ ಟು ಇಶ್ಯೂ TC ಮಾರ್ಕ್ಸ್ ಕಾರ್ಡ್ ಈ ಥರ ಇರಬೇಕು ಅಂತಂದಾರ. ಲೆಟ್ರ್ ಬರೀರಿ. ಬಟ್ ನಾನು ನಿಮ್ದೇನು ಕ್ವಶನ್ ಬ್ಯಾಂಕ್ನಲ್ಲಿ ಏನೋ ಒಂದು 2 ಲೆಟರ್ನ ಕೊಟ್ಟಾರ ನೋಡ್ರಿ. 2 ಅಲ್ಲ 4-5 ಲೆಟ್ರ್ ಕೊಟ್ಟಾರ್ರಿ. ಈ 4-5 ಲೆಟ್ರ್ಗಳನ್ನು ನಾನು ನಿಮ್ಗೆ ವಿಡಿಯೋ ಮಾಡಿ ಹಾಕೀನಿ, ಲೆಟರ್ ಮಾಡಿ ಹಾಕೀನಿ. ಬಟ್ ಇದು ಅದಕ್ಕೆ ಟ್ಯಾಲಿ ಮಾಡಿರಿ. ಬರ್ಯಾಕೆ ಬಂದುಬಿಡ್ತದೆ ನಿಮಗೆ. ಏನೆಲ್ಲ ಹೆಸರು ಇದು ಕಲ್ಲಪ್ಪ ಅಂತ ಇರ್ತೈತೆ, ಅಲ್ಲ ಮಲ್ಲಪ್ಪ ಅಂತ ಮಾಡೋದು. ಇಷ್ಟೇ ಇರ್ತದೆ. 4-5 ವಿಡಿಯೋ 5-6 ವಿಡಿಯೋಗಳನ್ನು ಇದ್ದಂಗೆ ಅದಾವ್ರಿ. ಎಷ್ಟು ಕ್ವಶನ್ ಬ್ಯಾಂಕ್ನಲ್ಲಿ ಲೆಟರ್ ಇದನ್ನು ಕೊಟ್ಟಾರ ಅಷ್ಟಕ್ಕೂ ಲೆಟರ್ ಆನ್ಸರ್ ಬರ್ದಿ. ನಾನು ಆನ್ಸರೇ ಬರೆದು ಲೆಟರ್ ಬರೆದು ಹಾಕೀನಿ. ಅವ್ನು ನೋಡ್ಕೊಂಡ್ಬಿಟ್ರಂದ್ರೆ ಇದು ನಿಮ್ಗೆ ಆರಾಮಾಗಿ ಬರ್ಲಿಕ್ಕೆ ಬರ್ತದೆ. ಇದನ್ನೇ ನಾವು ಇಲ್ಲಿ ಬರಿಬೇಕಂತ ನನಗೆ ಆಗಲಿಲ್ಲ, ಸಾರಿ. ಹಾಗಾಗಿ ಅದನ್ನು ನೋಡ್ಕೊಡ್ರಿ. ಡೆಫಿನೆಟ್ಲಿ you will get a very fine answer to this question. Okay, thank you for watching.